1947ರಲ್ಲಿ ಬ್ರಿಟಿಷ್ ದಾಸ್ಯದಿಂದ ಮುಕ್ತಿ ಹೊಂದಿ ಸ್ವತಂತ್ರ ರಾಷ್ಟ್ರವಾಗಿ ಹೊರಹೊಮ್ಮಿದ ದೇಶ ಭಾರತ. ತನ್ನ ವಿಭಿನ್ನ ಭೌಗೋಳಿಕ ರಚನೆ, ಸಾಂಸ್ಕೃತಿಕ ವೈವಿಧ್ಯತೆ, ಪರಂಪರೆ, ಜನಸಂಖ್ಯೆ, ಸಂಪನ್ಮೂಲ ಹೀಗೆ 10 ಹಲವು ಕಾರಣಗಳಿಂದಾಗಿ ಪ್ರಪಂಚದ ಇತರ ದೇಶಗಳಿಗಿಂತ ವಿಭಿನ್ನವಾಗಿ ನಿಲ್ಲುತ್ತದೆ. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ನಮ್ಮ ದೇಶವು ಜಗತ್ತಿನ ಗಮನ ಸೆಳೆದಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲಕ. ಬೇರೆ ಬೇರೆ ಹಂತಗಳಲ್ಲಿ ಇದು ಜಾರಿಯಲ್ಲಿದ್ದರೂ ಪ್ರತಿಯೋರ್ವ ಮತದಾರನಿಗೂ ತಾನು ಪ್ರಭು ಎನ್ನುವ ಭಾವನೆ ಅರಿವಿಗೆ ಬರುವಂತೆ ಮಾಡುವುದು ಗ್ರಾಮ ಪಂಚಾಯತ್ಗಳು. ಗ್ರಾಮೀಣ ಭಾಗದ ಆಡಳಿತವನ್ನು ಅಲ್ಲಿಯ ಮತದಾರರಿಗೆ ನೀಡಿ ಆ ಮೂಲಕ ಸ್ಥಳೀಯ ಅವಶ್ಯಕತೆಗಳಾದ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಶಿಕ್ಷಣ, ಆರೋಗ್ಯ, ಪಡಿತರ ವ್ಯವಸ್ಥೆ, ಕೃಷಿ, ತೋಟಗಾರಿಕೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಬಡತನ ನಿವಾರಣೆ, ಉದ್ಯೋಗ, ವಸತಿ, ನಿವೇಶನ ಮುಂತಾದ ವಿಷಯಗಳ ಬಗ್ಗೆ ಕ್ರಮ ವಹಿಸಲು ರಚನೆಯಾದ ಸಂಸ್ಥೆ ಗ್ರಾಮ ಪಂಚಾಯತ್. ನಿಜಾರ್ಥದಲ್ಲಿ ಗಣರಾಜ್ಯದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಜವಾಬ್ದಾರಿ ಹೊಂದಿರುವ ಗ್ರಾಮ ಪಂಚಾಯತ್ಗಳು ತಮಗೆ ಲಭ್ಯವಿರುವ ಅಧಿಕಾರ, ಅನುದಾನ, ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಹೇಗೆ ಬೆಳೆಸಿಕೊಳ್ಳಬಹುದು, ಗ್ರಾಮದ ಜನರ ಜೀವನ ಮಟ್ಟವನ್ನು ಹೇಗೆ ಸುಧಾರಿಸಬಹುದು ಎನ್ನುವುದಕ್ಕೆ ಜ್ವಲಂತ ನಿದರ್ಶನವಾಗಿ ನಿಲ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್. ಒಂದೆಡೆಯಿಂದ ಮೈದುಂಬಿಕೊಂಡು ಹರಿಯುವ ನೇತ್ರಾವತಿ ನದಿ, ನದಿಯ ಆ ತಟದಲ್ಲಿ ಅಜಿಲಮಗರು ಮಸೀದಿ, ಈ ತಟದಲ್ಲಿ ಪುರಾಣ ಪ್ರಸಿದ್ಧ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಸುತ್ತ ಕಂಗು ತೆಂಗುಗಳ ಹಸಿರು ಸಿರಿಯನ್ನ ಹೊದ್ದುಕೊಂಡು 3518 ಎಕರೆ ವಿಸ್ತಾರದ ಪ್ರದೇಶದಲ್ಲಿ ಕಂಗೊಳಿಸ್ತಾ ಇರುವ ಗ್ರಾಮ ಕಡೇಶಿವಾಲಯ. ಈ ಗ್ರಾಮಕ್ಕೆ ಕಡೇಶ್ವಾಲ್ಯ ಎನ್ನುವ ಹೆಸರು ಬಂದಿರುವುದು ಕೂಡ ಇದೇ ಕ್ಷೇತ್ರದಿಂದ. ಪುರಾಣ ಕಾಲದ ಐತಿಹ್ಯದ ಪ್ರಕಾರ ಸುರತ್ಕಲ್ ಎಂದರೆ ತುಳುವಿನಲ್ಲಿ ಸುರುತಕಲ್ನಲ್ಲಿ ಪ್ರತಿಷ್ಠಾಪನೆಯಾದ ಮೊದಲ ಶಿವಲಿಂಗ ಇದ್ದರೆ, ಕಡೇ ಶಿವಾಲಯದಲ್ಲಿ ಕಡೆಯ ಕಲ್ಲು ಅಂದರೆ ಲಿಂಗವನ್ನು ಪ್ರತಿಷ್ಠಾಪಿಸಲಾಯಿತು. ಹೀಗಾಗಿ ಕಡೆಯ ಶಿವಾಲಯ ಎನ್ನುವ ಹೆಸರು ಬಂದು ಜನರ ಬಾಯಲ್ಲಿ ಕಡೇಶ್ವಾಲ್ಯ ಆಗಿ ಪ್ರಸಿದ್ಧಿಯಾಗಿದೆ. ಪೆರ್ನೆ, ಬರಿಮಾರು, ಪೆರಾಜೆ ಮತ್ತು ಕೆದಿಲ ಗ್ರಾಮಗಳ ಗಡಿ ಪ್ರದೇಶವನ್ನು ಹೊಂದಿರುವ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ತಾಲೂಕು ಕೇಂದ್ರ ಬಂಟ್ವಾಳದಿಂದ 18 ಕಿಲೋಮೀಟರ್ ದೂರದಲ್ಲಿದೆ. ಅಂಗನವಾಡಿ, ಹಿರಿಯ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಗ್ರಂಥಾಲಯ, ನ್ಯಾಯಬೆಲೆ ಅಂಗಡಿ, ಆರೋಗ್ಯ ಉಪಕೇಂದ್ರ, ಹಾಲು ಉತ್ಪಾದಕರ ಒಕ್ಕೂಟ, ವ್ಯವಸಾಯ ಸೇವಾ ಸಹಕಾರಿ ಸಂಘ, ಬ್ಯಾಂಕ್, ಸಂಘ ಸಂಸ್ಥೆಗಳು, ಮಾತೃ ಸಂಜೀವಿನಿ ಒಕ್ಕೂಟ, ಘನ ಸಂಪನ್ಮೂಲ ನಿರ್ವಹಣಾ ಘಟಕ, ಸ್ಮಶಾನ, ರೋಟ್ರಿ ಸಮುದಾಯ ದಳ, ದೇವಸ್ಥಾನ, ಭಜನಾ ಮಂದಿರ, ಮಸೀದಿ, ಸೇವಾ ಸಿಂಧು ಕೇಂದ್ರ ಹೀಗೆ ಒಂದು ಗ್ರಾಮದ ಜನರಿಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿದೆ. ಲಭ್ಯ ಅನುದಾನಗಳನ್ನು ಪರಿಣಾಮಕಾರಿಯಾಗಿ ಬಳಸಿಕೊಂಡು ಗ್ರಾಮವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸಿದ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ಇದೀಗ ಪಂಚಾಯತ್ ಕಲಿಕಾ ಕೇಂದ್ರವಾಗಿ ಆಯ್ಕೆಯಾಗಿ ತನ್ನ ಹೆಗ್ಗಳಿಕೆಯನ್ನು ಹೆಚ್ಚಿಸಿಕೊಂಡಿದೆ. 10 ಹಲವು ಪ್ರಥಮಗಳನ್ನು ಸಾಧಿಸಿ ಇತರ ಗ್ರಾಮ ಪಂಚಾಯತ್ಗಳಿಗೆ ಮಾದರಿಯಾಗಿರುವ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ನ ಸಾಧನೆಗಳು ಏನು, ಗ್ರಾಮದಲ್ಲಿ ಸಾಧಿಸಿರುವ ಪ್ರಗತಿಗಳು ಏನು ಎನ್ನುವುದಕ್ಕೆ ಉತ್ತರ ಈ ಕಿರು ಸಾಕ್ಷ್ಯ ಚಿತ್ರ. 1986ರ ಏಪ್ರಿಲ್ 1ರಂದು ಅಸ್ತಿತ್ವಕ್ಕೆ ಬಂದಿರುವ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ಒಂದು ಕಂದಾಯ ಗ್ರಾಮವನ್ನು ಹೊಂದಿದ್ದು 4 ವಾರ್ಡುಗಳನ್ನು ಒಳಗೊಂಡಿದೆ. 6 ಪುರುಷ ಹಾಗೂ 7 ಮಹಿಳಾ ಸದಸ್ಯರು ಸೇರಿ ಒಟ್ಟು 13 ಮಂದಿ ಸದಸ್ಯ ಬಲವನ್ನು ಒಳಗೊಂಡಿದೆ. ಆಡಳಿತ ಮಂಡಳಿಯ ಸಹಾಯಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಹಾಗೂ 4 ಮಂದಿ ಗ್ರಾಮ ಪಂಚಾಯತ್ ಸಿಬ್ಬಂದಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಪಂಚಾಯತ್ 3 ಸ್ಥಾಯಿ ಸಮಿತಿಗಳನ್ನು ಒಳಗೊಂಡಿದ್ದು ಅವಶ್ಯಕತೆ ಇದ್ದಾಗ ಸಭೆ ಸೇರಿ ವಿಷಯದ ಮೇಲೆ ಚರ್ಚೆಯನ್ನ ನಡೆಸ್ತಾ ಇದೆ. ಇದಲ್ಲದೆ ಶಾಲೆಗಳಲ್ಲಿರುವ SDMC, ಅಂಗನವಾಡಿಗಳಲ್ಲಿರುವ ಬಾಲ ವಿಕಾಸ ಸಮಿತಿ, ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿ,
ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಸಮಿತಿ, ಮಾತೃ ಸಂಜೀವಿನಿ ಒಕ್ಕೂಟ, ಆರೋಗ್ಯ ರಕ್ಷಾ ಸಮಿತಿ, ಆಹಾರ ಖಾತರಿ ಸಮಿತಿ ಮೊದಲಾದ ಸಮಿತಿಗಳನ್ನು ಒಳಗೊಂಡು ಗ್ರಾಮದ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ನಿರ್ವಹಿಸಿಕೊಂಡು ಹೋಗ್ತಾ ಇದೆ. ಕಟ್ಟಡ ಹಾಗೂ ಭೂಮಿಯ ಮೇಲಿನ ತೆರಿಗೆ, ನೀರಿನ ದರ, ವ್ಯಾಪಾರ ಹಾಗೂ ಕಟ್ಟಡ ಪರವಾನಗಿ ಶುಲ್ಕ, ಟವರ್ ಮೇಲಿನ ಶುಲ್ಕ, ಅಂಗಡಿ ಕಟ್ಟಡಗಳ ಬಾಡಿಗೆ ಇವು ಈ ಪಂಚಾಯತ್ನ ನೇರ ಆದಾಯದ ಪ್ರಮುಖ ಮೂಲಗಳಾಗಿವೆ. ಕೇಂದ್ರ ಸರ್ಕಾರವು 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಪ್ರತಿ ವರ್ಷ ಸೀಮಿತ ಅನುದಾನ ಒದಗಿಸಿದರೆ, ರಾಜ್ಯ ಸರ್ಕಾರವು ಸಿಬ್ಬಂದಿ ವೇತನ, ಸದಸ್ಯರ ಗೌರವಧನ, ಮೆಸ್ಕಾಂ ವಿದ್ಯುತ್ ಬಿಲ್ ಪಾವತಿಗೆ ಶಾಸನಬದ್ಧ ಅನುದಾನವನ್ನು ಒದಗಿಸುತ್ತಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಬೇಡಿಕೆಯ ಅನುಸಾರ ಅನುದಾನವು ಲಭ್ಯವಾಗ್ತಾ ಇದೆ. ಇದರ ಹೊರತಾಗಿ ಇತ್ತೀಚೆಗೆ ಜಲಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮದಡಿ ನೀರು ಹಾಗೂ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು ವಿಶೇಷ ಅನುದಾನವನ್ನು ಒದಗಿಸಿದೆ. ಕಳೆದ 5 ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಪೂರ್ಣ ಪ್ರಮಾಣದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಬಂಟ್ವಾಳ ತಾಲೂಕಿನ 51 ಗ್ರಾಮ ಪಂಚಾಯತ್ಗಳ ಪೈಕಿ ಕಡೇಶ್ವಳ್ಳಿ ಕೂಡ ಒಂದು ಗ್ರಾಮ ಪಂಚಾಯಿತಿ. 2015ರಲ್ಲಿ ಗ್ರಾಮ ಪಂಚಾಯಿತಿ ಪುನರ್ವಿಂಗಡಣೆ ಆದ ನಂತರ ಬರಿಮಾರು ನಮ್ಮಿಂದ ಪ್ರತ್ಯೇಕಗೊಂಡಿತ್ತು. ಸೊ ಈಗ ಕಡೇಶ್ವಳ್ಳಿ ಗ್ರಾಮ ಪಂಚಾಯಿತಿ ಒಂದು ಕಂದಾಯ ಗ್ರಾಮ ಕಡೇಶ್ವಳ್ಳಿ ಗ್ರಾಮವನ್ನು ಹೊಂದಿದ್ದು, ನಮ್ಮಲ್ಲಿ 4 ವಾರ್ಡ್ಗಳು ಹಾಗೆ 13 ಜನ ಚುನಾಯಿತ ಸದಸ್ಯರು ಇರುವಂತಹ ಗ್ರಾಮ ಪಂಚಾಯಿತಿ. ಇಲ್ಲಿ 2011ರ ಜನಗಣತಿಯ ಅಂತೆ ಸುಮಾರು 5026 ಜನಸಂಖ್ಯೆ ಇದೆ. ಹಾಗೆ 1196 ಕುಟುಂಬಗಳು ಈ ಪ್ರದೇಶದಲ್ಲಿ ಇದೆ. ನಮ್ಮ ಗ್ರಾಮ ಪಂಚಾಯಿತಿ ಕಳೆದ 5 ವರ್ಷಗಳಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿ ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಈ ಗ್ರಾಮ ಪಂಚಾಯಿತಿಯ ಒಂದು ವಿಶೇಷತೆ ಏನು ಅಂತಂದರೆ, ನಮ್ಮಲ್ಲಿ ಇರುವಂತಹ ಆಡಳಿತ ಮಂಡಳಿ ಯಾವುದೇ ಪಕ್ಷವನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ ಏಕ ಮನಸ್ಸಿನಿಂದ ಕೆಲಸ ಮಾಡಿದಂತಹ ಒಂದು ಆಡಳಿತ ಮಂಡಳಿ. ಈ ಹಿನ್ನೆಲೆಯಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದು ಬಹುಶಃ ಈ ಸಾಕ್ಷ್ಯಚಿತ್ರದಲ್ಲಿ ತಮ್ಮ ಕಣ್ಣ ಮುಂದೆ ಕಾಣಿಸಿಕೊಳ್ಳಲಿಕ್ಕಿದೆ. ಕಡೇಶ್ವಾಲ್ಯ ಗ್ರಾಮವು ಸೌಹಾರ್ದತೆಯ ಕೇಂದ್ರಬಿಂದು. ಸರ್ವಧರ್ಮಗಳ ಧಾರ್ಮಿಕ ಕೇಂದ್ರಗಳು ಇಲ್ಲಿವೆ. ಮಹತೋಬಾರ ಶ್ರೀ ಚಿಂತಾಮಣಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಆರಿಕಲ್ಲು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಬದಿಗುಡ್ಡೆ ಎಂಬಲ್ಲಿ ಗ್ರಾಮ ದೈವ ರಕ್ತೇಶ್ವರಿ, ಮೈಸಂದಾಯ ಮಹಾಕಾಳಿ ದೈವಸ್ಥಾನ ಹಾಗೂ ಮಾಡತ್ತಾರು ಎಂಬಲ್ಲಿ ಪಿಲಿಚಾಮುಂಡಿ, ಉಳ್ಳಾಕುಳು ಪರಿವಾರ ದೈವಗಳ ದೈವಸ್ಥಾನವಿದೆ. ಜೊತೆಗೆ ಶ್ರೀರಾಮ ಭಜನಾ ಮಂದಿರ, ಆರಿಕಲ್ಲು ಶಾಂತಿನಾಥ ಸ್ವಾಮಿ ಜೈನ ಬಸದಿ, ಕೆಮ್ಮನ್ ಕಜೆಯಲ್ಲಿ ನೂರುಲ್ ಹುದಾ ಜುಮಾ ಮಸೀದಿ, ಪೆರ್ಲಾಪುವಿನಲ್ಲಿ ಹಯಾತುಲ್ ಇಸ್ಲಾಂ ಜುಮ್ಮಾ ಮಸೀದಿ, ಕೆಮ್ಮಾನ್ ನಚ್ಚಬೆಟ್ಟುವಿನಲ್ಲಿ ದಾರುಲ್ ಮುಸ್ತಫಾ ಮೋರಲ್ ಅಕಾಡೆಮಿ ಎನ್ನುವ ಮದರಸಾ ಗ್ರಾಮದಲ್ಲಿದ್ದು, ಧಾರ್ಮಿಕತೆ, ಊರಿನ ಸೌಹಾರ್ದತೆಗೆ ತಮ್ಮದೇ ಕೊಡುಗೆ ನೀಡ್ತಾ ಇದೆ. ಜನಗಣತಿಯ ಪ್ರಕಾರ 5026 ಜನಸಂಖ್ಯೆಯನ್ನು ಹೊಂದಿರುವ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1212 ಕುಟುಂಬಗಳು ವಾಸವಾಗಿವೆ. ಈ ಪೈಕಿ 1015 ಕೃಷಿಕರೇ ಗ್ರಾಮದಲ್ಲಿದ್ದು, ಅಡಿಕೆ, ತೆಂಗು, ಭತ್ತ, ಬಾಳೆ, ಕರಿಮೆಣಸು ಜನರ ಪ್ರಮುಖ ಕೃಷಿ ಬೆಳೆಗಳಾಗಿವೆ. ಕೃಷಿಯ ಜೊತೆಗೆ ಹೈನುಗಾರಿಕೆ, ಜೇನು ಸಾಕಾಣಿಕೆ,
ಬೀಡಿ ಕಟ್ಟುವುದು, ಕೂಲಿ ಕೆಲಸ ಒಂದಿಷ್ಟು ಗ್ರಾಮಸ್ಥರ ಮುಖ್ಯ ಕಸುಬಾಗಿದ್ದರೆ, ಇನ್ನೊಂದಷ್ಟು ಮಂದಿ ಸ್ವ ಉದ್ಯೋಗದ ಮೂಲಕ ಬದುಕನ್ನು ಕಟ್ಟಿಕೊಂಡಿದ್ದಾರೆ. 6 ಶಾಲೆಗಳು, 7 ಅಂಗನವಾಡಿ ಕೇಂದ್ರಗಳನ್ನು ಹೊಂದಿರುವ ಕಡೇಶ್ವಾಲ್ಯ ಗ್ರಾಮವು 100% ಸಾಕ್ಷರತೆ ಹೊಂದಿರುವ ಗ್ರಾಮ. ಗ್ರಾಮದಲ್ಲಿ ಆಗಿರುವ ಒಟ್ಟು ಅಭಿವೃದ್ಧಿ ಬದಲಾವಣೆಗಳ ಚಿತ್ರಣ ಇಲ್ಲಿದೆ ನೋಡಿ. ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ನ ಹೆಮ್ಮೆಯ ಮುಕುಟಮಣಿ ಪಂಚಾಯತ್ನಲ್ಲಿ ಕಾರ್ಯಾಚರಿಸುತ್ತಿರುವ ಸ್ವಚ್ಛ ಸಂಕೀರ್ಣ. ಗ್ರಾಮದ ತ್ಯಾಜ್ಯ ನಿರ್ವಹಣೆಗಾಗಿ ಕೊರತಿಗುರಿ ಎಂಬಲ್ಲಿ ಸರ್ವೆ ನಂಬರ್ 290ರಲ್ಲಿ 1 ಎಕರೆ ವಿಸ್ತೀರ್ಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ 15 ಲಕ್ಷ ರೂಪಾಯಿ ಅನುದಾನದಲ್ಲಿ ಸುಸಜ್ಜಿತ ಸ್ವಚ್ಛ ಸಂಕೀರ್ಣ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. 15ನೇ ಹಣಕಾಸು ಮತ್ತು ಸ್ವಂತ ಸಂಪನ್ಮೂಲದಿಂದ 5.90 ಲಕ್ಷ ವೆಚ್ಚದಲ್ಲಿ ತ್ಯಾಜ್ಯ ಸಂಗ್ರಹಣಾ ವಾಹನ ಖರೀದಿ ಮಾಡಲಾಗಿದ್ದು, ಸ್ವಚ್ಛ ಸಂಕೀರ್ಣದ ನಿರ್ವಹಣೆಯ ಜವಾಬ್ದಾರಿಯನ್ನು ಮಾತೃ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ವಹಿಸಿಕೊಂಡಿದೆ. ಇದು ಢಾಕಾ ಜಿಲ್ಲೆಯಲ್ಲಿಯೇ ಸದ್ರಿ ಕಾಯ್ದೆಯಡಿ ನೋಂದಣಿಯಾದ ಮೊದಲ ಒಕ್ಕೂಟ. ಜೊತೆಗೆ ತ್ಯಾಜ್ಯ ಸಂಗ್ರಹಣಾ ವಾಹನಕ್ಕೆ ಪರವಾನಗಿ ಹೊಂದಿರುವ 2 ಮಹಿಳಾ ಚಾಲಕರ ನೇಮಕ ಮಾಡಿಕೊಂಡ ಪಂಚಾಯತ್ ಕಡೇಶ್ವಾಲ್ಯವಾಗಿದ್ದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಮೊದಲ ಪ್ರಯೋಗವಾಗಿದೆ. ಗ್ರಾಮದ ಎಲ್ಲ ಮನೆಗಳಿಂದ ತ್ಯಾಜ್ಯ ಸಂಗ್ರಹಿಸಲಾಗ್ತಾ ಇದೆ. ಹಸಿ ಮತ್ತು ಒಣಕಸ ಸಂಗ್ರಹಣೆಗೆ ಗ್ರಾಮ ಪಂಚಾಯತ್ನಿಂದ 1415 ಬಕೆಟ್ಗಳನ್ನು ವಿತರಿಸಲಾಗಿದೆ. ಮನೆಗಳು ಹೊಂದಿರುವ ರಸ್ತೆ ಸಂಪರ್ಕದ ಆಧಾರದಲ್ಲಿ ವಾರದಲ್ಲಿ 3 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಹೀಗೆ 3 ಮಾದರಿಗಳಲ್ಲಿ ಮನೆಗಳಿಂದ ಘನತ್ಯಾಜ್ಯವನ್ನು ಸಂಗ್ರಹಿಸಲಾಗ್ತಾ ಇದೆ. ಸ್ವಚ್ಛ ಸಂಕೀರ್ಣದಲ್ಲಿ ಓರ್ವ ಸಿಬ್ಬಂದಿ ಮತ್ತು ತ್ಯಾಜ್ಯ ಸಂಗ್ರಹಣಾ ವಾಹನದಲ್ಲಿ 2 ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಮೂಲಕ 100% ಘನತ್ಯಾಜ್ಯ ವಿಂಗಡಣೆ ಹಾಗೂ ವಿಲೇವಾರಿ ಸಮರ್ಪಕವಾಗಿ ನಡೆಯುತ್ತಿದೆ. ಇದರ ಜೊತೆಗೆ ತ್ಯಾಜ್ಯ ನೀರಿನ ಸಮರ್ಪಕ ನಿರ್ವಹಣೆ ಆಗ್ತಾ ಇದ್ದು, ಶಾಲೆ, ಅಂಗನವಾಡಿ, ಆರೋಗ್ಯ ಉಪಕೇಂದ್ರಗಳಲ್ಲಿ ದ್ರವ ತ್ಯಾಜ್ಯ ಗುಂಡಿ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟು 1196 ವಸತಿ ಕಟ್ಟಡಗಳು, 32 ವಾಣಿಜ್ಯ, 18 ಸಾಂಸ್ಥಿಕ ಕಟ್ಟಡಗಳ ಪೈಕಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈಗಾಗಲೇ 40 ವೈಯಕ್ತಿಕ ದ್ರವ ತ್ಯಾಜ್ಯ ಗುಂಡಿಗಳನ್ನು ನಿರ್ಮಿಸಲಾಗಿದೆ. ಸ್ವಚ್ಛ ಸಂಕೀರ್ಣದ ಆವರಣದಲ್ಲಿ ಬಾಳೆ ಮತ್ತು ತರಕಾರಿ ಕೃಷಿಯನ್ನು ಮಾಡಲಾಗಿದ್ದು, ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಘನತ್ಯಾಜ್ಯ ಘಟಕದಲ್ಲಿರುವ ಹಸಿ ಕಸವನ್ನು ಗೊಬ್ಬರವನ್ನಾಗಿಸಿ ಬಾಳೆ ಕೃಷಿ ಮತ್ತು ತರಕಾರಿ ಕೃಷಿಗೆ ಬಳಸ್ತಾ ಇದ್ದು, ವಿವಿಧ ತರಕಾರಿ ಗಿಡ ಬಳ್ಳಿಗಳು, ಬಾಳೆ ತೋಟ ಸಮೃದ್ಧವಾಗಿ ಬೆಳೆದು ನಿಂತಿದೆ. ಅಷ್ಟೇ ಅಲ್ಲದೆ ಸ್ವಚ್ಛ ಸಂಕೀರ್ಣದ ಆವರಣದಲ್ಲಿ ಅರಶಿನವನ್ನು ನಾಟಿ ಮಾಡಲಾಗಿದೆ. ಇಷ್ಟೆಲ್ಲ ಸಾಧನೆಗೈಯುತ್ತಿರುವ ಪಂಚಾಯತ್ನ ಸ್ವಚ್ಛ ಸಂಕೀರ್ಣಕ್ಕೆ ಸರಕಾರವು ರಾಜ್ಯದ ಅತ್ಯುತ್ತಮ ಸ್ವಚ್ಛ ಸಂಕೀರ್ಣವೆಂದು ಪ್ರಶಸ್ತಿಯನ್ನು ನೀಡಿದೆ. ಸ್ವಚ್ಛ ಸಂಕೀರ್ಣ ಪಂಚಾಯತ್ನ ಸಮಗ್ರ ತ್ಯಾಜ್ಯ ನಿರ್ವಹಣೆಯ ಫಲವಾಗಿ ಗ್ರಾಮದ ಬೀದಿಗಳು ಸ್ವಚ್ಛವಾಗಿ ಕಂಗೊಳಿಸ್ತಾ ಇವೆ. ನಮ್ಮ ಒಕ್ಕೂಟವು 2021ರಲ್ಲಿ ಆರಂಭವಾಯಿತು. ಈಗ 5 ವರ್ಷ ಕಳೆದು 6ನೇ ವರ್ಷಕ್ಕೆ ನಾವೀಗ ಕಾಲಿಡ್ತಿದ್ದೇವೆ. ಮಹಿಳೆಯರೇ ಈ ಒಂದು ಸ್ವಚ್ಛ ಭಾರತ ನಿರ್ಮಾಣ ಯೋಜನೆಯಲ್ಲಿ ಹಾಗೂ ನಮ್ಮ ಗ್ರಾಮವನ್ನು ಕೂಡ ಒಂದು ಸ್ವಚ್ಛತೆಯನ್ನು ಕೊಂಡೊಯ್ಯುವ ನಿಟ್ಟಿನಲ್ಲಿ ನಾವು ಈ ಒಂದು ಕೆಲಸವನ್ನು ಆರಂಭಿಸಿದೆವು. ಮೊದಲಿಗೆ ನಮಗೆ ದೊಡ್ಡ ಸವಾಲಾದದ್ದು ನಮಗೆ ಮಹಿಳೆಯರು ಈ ಒಂದು ವಾಹನಕ್ಕೆ ಸ್ವಚ್ಛ ಸಂಕೀರ್ಣವನ್ನು ನಡೆಸುವಂತಹ ಮಹಿಳಾ ಚಾಲಕಿಯರು ಆಗಬೇಕಂತೇಳಿ ನಮ್ಮಲ್ಲಿತ್ತು. ಅದೊಂದು ದೊಡ್ಡ ಸವಾಲಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ನಮಗೆ ನಮ್ಮ ಚಾಲಕಿಯಾಗಿ ಲಕ್ಷ್ಮಿಯವರು ನಮಗೆ ಮೊದಲೇ ಲೈಸೆನ್ಸ್ ಆಗಿ ಇರುವಂತಹ ಚಾಲಕಿಯವರು ನಮಗೆ ದೊರಕಿರುವುದರಿಂದ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಆರಂಭವಾಯಿತು. ಮತ್ತೊಂದು ಪ್ರಶ್ನೆ ಅಂತ ಹೇಳಿದರೆ, ಒಂದು ಚಾಲಕಿಯಾದರೆ ಅಕಸ್ಮಾತಾಗಿ ಅವರಾಗಿ ಏನಾದರೂ ರಜೆ ಏನಾದರೂ ಇದ್ದರೆ ನಮಗೆ ಇಲ್ಲಿ ಗಾಡಿಯಲ್ಲಿ ಸ್ಟಾಪ್ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ಇನ್ನೊಂದು ಮಹಿಳಾ ಚಾಲಕಿಯನ್ನು ನಾವು ಒಕ್ಕೂಟ ಸಭೆಯಲ್ಲಿ ಆಯ್ಕೆ ಮಾಡಿದ್ವಿ. ಮತ್ತು ನಮ್ಮ ಸ್ವಚ್ಛ ಸಂಕೀರ್ಣದಲ್ಲಿ ಕಸ ವಿಂಗಡಣೆ ಮಾಡಲು 2 ಮಹಿಳಾ ಸದಸ್ಯರನ್ನು
ನಾವು ಆಯ್ಕೆ ಮಾಡಿಕೊಂಡ್ವಿ. ಅದರಲ್ಲಿ ಒಬ್ಬರು ಈಗ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ, ತುಂಬ ಉತ್ತಮವಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ವಾರಕ್ಕೆ 2 ಸಲ ನಮ್ಮ ಸ್ವಚ್ಛ ಸಂಕೀರ್ಣ ವಾಹನವು ಪ್ರತಿ ಮನೆಗೆ ಭೇಟಿ ನೀಡುತ್ತದೆ. ಹಸಿಕಸ ನೀಡುವವರಿಗೆ ಸ್ವಚ್ಛತಾ ಶುಲ್ಕ 50 ರೂಪಾಯಿ, ಹಸಿಕಸ ಮತ್ತು ಒಣಕಸ ನೀಡುವವರಿಗೆ 70 ರೂಪಾಯಿ, ಹಾಗೂ ಹಸಿಕಸ, ಒಣಕಸ ಮತ್ತು ಅಪಾಯಕಾರಿ ಕಸ ಅಂದರೆ ಪ್ಯಾಂಪರ್ಸ್ ನೀಡುವವರಿಗೆ ಸ್ವಚ್ಛತಾ ಶುಲ್ಕ 100 ರೂಪಾಯಿಯಾಗಿ ನಾವು ಭರಿಸ್ತಾ ಬಂದ್ವಿ. ಹಾಗಾಗಿ ನಾವು ಪ್ರತಿ ತಿಂಗಳು ಒಂದು 25,000ದಿಂದ 30,000 ಸ್ವಚ್ಛತಾ ಶುಲ್ಕವನ್ನು ಕೂಡ ನಾವು ಕಲೆಕ್ಟ್ ಮಾಡ್ತಾ ಇದ್ದೇವೆ. ಈ ರೀತಿಯಾಗಿ ನಾವು ಕಲೆಕ್ಟ್ ಮಾಡಿ ನಾವೊಂದು ಆರ್ಥಿಕವಾಗಿ ಸದೃಢರಾಗಿದ್ದೇವೆ. ಸ್ವಚ್ಛತಾ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕಾರಣ ನಮಗೆ 2023-24ರಲ್ಲಿ ರಾಜ್ಯದಲ್ಲಿ ದ್ವಿತೀಯ ಸ್ಥಾನ, ನಮ್ಮ ಕಡಿಶ್ವಾಲ ಗ್ರಾಮ ಪಂಚಾಯತ್ ಸ್ವಚ್ಛತಾ ನಿರ್ವಹಣಾ ಕಾರ್ಯದಲ್ಲಿ ದ್ವಿತೀಯ ಸ್ಥಾನ ಕೂಡ ಲಭಿಸಿದೆ. ಹಾಗೆ 3,60,000 ರು ಅಂತರ್ನಿಧಿ ಕೂಡ ನಮಗೆ ಬಿಡುಗಡೆಯಾಗಿರ್ತವೆ. ಹಾಗೆ ಹಲವಾರು ಪ್ರಶಸ್ತಿಗಳು ಕೂಡ ನಮಗೆ ಬಂದಿದೆ. ಜಿಲ್ಲಾ ಮಟ್ಟದಲ್ಲಿ ನಮಗೆ ಅತ್ಯುತ್ತಮ ಘನತ್ಯಾಜ್ಯ ನಿರ್ವಹಣಾ ಘಟಕ ಹಾಗೂ ತಾಲೂಕು ಮಟ್ಟದಲ್ಲಿ ಅತ್ಯುತ್ತಮ ಘನತ್ಯಾಜ್ಯ ನಿರ್ವಹಣಾ ಘಟಕ, ಹಾಗೆ ನಮ್ಮ ಒಂದು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿರುವುದರಿಂದ ಸುಮಾರು ಒಂದು 100-150 ಪಂಚಾಯಿತಿಗಳು ಇಲ್ಲಿ ಭೇಟಿ ನೀಡಿ ಒಂದು ನಮ್ಮ ಜೊತೆ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ ನಮ್ಮಲ್ಲಿ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ಅವರ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಬೇಕಂತೇಳಿ ಒಂದು ಯೋಜನೆಯಿಂದ ತುಂಬ ಸಂತೋಷವಾಗಿ ಹೋಗಿದ್ದಾರೆ. ಈ ಎಲ್ಲ ಯಶಸ್ವಿಗೆ ಕಾರಣರಾಗಿರುವಂಥದ್ದು ನಮ್ಮ ಪಂಚಾಯತಿನ ಎಲ್ಲ ಪಂಚಾಯತ್ನ ಸದಸ್ಯರು, ಪಂಚಾಯತ್ನ ಅಧ್ಯಕ್ಷರು ಹಾಗೂ ನಮಗೆ ಉತ್ತಮ ಮಾರ್ಗದರ್ಶನ, ಪ್ರತಿಯೊಂದು ಕಾರ್ಯದಲ್ಲಿ ನೀವು ಈ ರೀತಿ ಮಾಡಿ ಅಂತೇಳಿ ನಮಗೆ ಮಾರ್ಗದರ್ಶನ ನೀಡಿರುವಂತಹದ್ದು ನಮ್ಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿಯಾದಂಥ ಸುನಿಲ್ ಸರ್ ಇವರು. ಇದರಿಂದಾಗಿ ನಾವು ಈ ಒಂದು ಸ್ವಚ್ಛ ಸಂಕೀರ್ಣದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ನಡೆಸಲು ಸಾಧ್ಯವಾಯಿತು. ನಮ್ಮ ಸಾಧನೆಯ ಹಾದಿಯಲ್ಲಿ ವಿಶೇಷ ಸಾಧನೆ ಅಂತ ಏನಾದರೂ ಹೇಳಬೇಕಾದ್ರೆ ಅದು ಕಡಿಶ್ವಾಲಿಯ ಗ್ರಾಮ ಪಂಚಾಯಿತಿಯ ಮಾತೃ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ನಡೆಸ್ತಾ ಇರುವಂತಹ ಸ್ವಚ್ಛ ಸಂಕೀರ್ಣ. ಈ ಸ್ವಚ್ಛ ಸಂಕೀರ್ಣಕ್ಕೆ ಸುಮಾರು 150ಕ್ಕಿಂತ ಹೆಚ್ಚು ಗ್ರಾಮ ಪಂಚಾಯಿತಿಗಳಿಂದ ಭೇಟಿ ನೀಡಿದ್ದಾರೆ. ಕಾರಣ ಇದು ಪೂರ್ಣ ಪ್ರಮಾಣದಲ್ಲಿ ಮಹಿಳೆಯರಿಂದ ನಿರ್ವಹಣೆ ಆಗ್ತಾ ಇದೆ. 2 ಮಹಿಳಾ ಚಾಲಕಿಯರು, ಪರವಾನಗಿ ಹೊಂದಿರುವಂಥ ಚಾಲಕಿಯರನ್ನು ನಾವು ಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ನೇಮಕ ಮಾಡಿಕೊಂಡಿರೋದಾಗಿದೆ. ಹಾಗೆ ನಮ್ಮ ಒಕ್ಕೂಟವನ್ನು ಕೂಡ ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಅದನ್ನು ನೋಂದಣಿಯನ್ನು ಕೂಡ ಮಾಡಿಸಿಕೊಂಡವರು. ಹೀಗಾಗಿ ಕಳೆದ 5 ವರ್ಷಗಳಲ್ಲಿ ನಿರಂತರವಾಗಿ ವಾರದ 6 ದಿನ ಕೂಡ ನಮ್ಮ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಹಸಿ ಕಸ, ಒಣಕಸ, ಅದರ ಹಸಿ ಕಸವನ್ನು ಬಳಸಿಕೊಂಡು ಒಂದು ಬಾಳೆ ತೋಟವನ್ನು ಕೂಡ ಮಾಡಿರುವಂಥದ್ದು ನಮ್ಮ ಒಂದು ಅಲ್ಲಿಯ ಮಹಿಳೆಯರ ಕಾರ್ಯಶೈಲಿಗೆ ಒಂದು ಉದಾಹರಣೆಯಾಗಿ ಇವತ್ತಿಗೆ ನಿಂತಿದೆ. ಮನೆ ಮನೆಗೆ ನೀರು ಒದಗಿಸಬೇಕೆನ್ನುವ ಸಂಕಲ್ಪಕ್ಕೆ ಕಟಿಬದ್ಧವಾಗಿರುವ ಕಡೇಶ್ವಾಲಿಯ ಗ್ರಾಮ ಪಂಚಾಯತ್ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ವ್ಯಾಪ್ತಿಗೆ ಒಳಪಟ್ಟಿದ್ದು ಜಲಜೀವನ್ ಮಿಷನ್ 2021ರಡಿ 95 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಪೂರ್ಣಗೊಂಡಿದೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯಿಂದ ಈಗಾಗಲೇ 499 ಕುಟುಂಬಗಳಿಗೆ ಕುಡಿಯುವ ನೀರಿನ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸಲಾಗಿದೆ. ಪಂಚಾಯತ್ ವ್ಯಾಪ್ತಿಯಲ್ಲಿ 4 ಕೆರೆ, 12 ಕೊಳವೆ ಬಾವಿಗಳಿದ್ದು ನೀರಿನ ಮೂಲಗಳಾಗಿವೆ. 5 ಓವರ್ ಹೆಡ್ ಟ್ಯಾಂಕ್ ಮತ್ತು 19 GLSR ಟ್ಯಾಂಕ್ಗಳಿವೆ. 556 ಕುಟುಂಬಗಳಿಗೆ ಪಂಚಾಯತ್ನಿಂದ ಕಾರ್ಯಾತ್ಮಕ ನಲ್ಲಿ ನೀರಿನ ಸಂಪರ್ಕ ನೀಡಲಾಗಿದೆ. 638 ಕುಟುಂಬಗಳು ಸ್ವಂತ ನಲ್ಲಿ ನೀರಿನ ಸಂಪರ್ಕವನ್ನು ಹೊಂದಿವೆ. ಈ ಮೂಲಕ ಮನೆ ಮನೆಗೆ ನೀರು ನೀಡುವ ನಿಟ್ಟಿನಲ್ಲಿ ಪ್ರಯತ್ನ ಮುಂದುವರೆದಿದೆ. ನೀರಿನ ಸಂಪರ್ಕ ಪಡೆದ ಮನೆಗಳಿಂದ ಕಾಲಕಾಲಕ್ಕೆ ನೀರಿನ ದರವನ್ನು ಮೀಟರ್ ರೀಡಿಂಗ್ ಮೂಲಕವೇ ಬಿಲ್ ನೀಡಿ ಸಂಗ್ರಹ ಮಾಡಲಾಗ್ತಾ ಇದೆ. ನಮ್ಮ JJM ಬರುವ ಮುಂಚೆ ನಮ್ಮಲ್ಲಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಆದ ಹಿನ್ನೆಲೆಯಲ್ಲಿ ನಾವು ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಕೂಡ ಬಹುತೇಕ ನಾವು ನೀರಿನ ನಳ ಸಂಪರ್ಕವನ್ನು ನಾವು ಕೊಟ್ಟಿದ್ವಿ. ಅದಾದ ನಂತರ ನಮಗೆ ಒಂದು ಬೆರಳೆಣಿಕೆಯಷ್ಟು ಮಾತ್ರ JJM ಮುಖಾಂತರ ನಮಗೆ ನಳ ಸಂಪರ್ಕವನ್ನು ನಾವು ಕೊಡಿಸಿದ್ವಿ. ಇಲ್ಲಿ ಇನ್ನೊಂದು ವಿಶೇಷ ಅಂದರೆ 60%ಕ್ಕಿಂತ ಹೆಚ್ಚು ಸ್ವಂತ ನೀರಿನ ಮೂಲವನ್ನು ಹೊಂದಿದ್ದಾರೆ. ಹೀಗಾಗಿ ನಮ್ಮಲ್ಲಿ ಈಗ ಪೂರ್ಣ ಪ್ರಮಾಣ ಅಂದರೆ 100% ಕುಡಿಯುವ ನೀರನ್ನು ನಾವು ನಳ ಸಂಪರ್ಕದ ಮೂಲಕ ಪ್ರತಿ ಮನೆಗೆ ತಲುಪಿಸ್ತಾ ಇದ್ದೇವೆ. ನಮ್ಮ ಮಾನ್ಯ ಮಾಜಿ ಸಚಿವರು ಅವರ ಒಂದು
ಕಾಲಾವಧಿಯಲ್ಲಿ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಂದದ್ರಿಂದಾಗಿ ನಮಗೆ ಇಲ್ಲಿ ಅತ್ಯುತ್ತಮ ರೀತಿಯ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹರ್ ಘರ್ ಜಲ್ ಘೋಷಣೆಯಾಗಿದೆ. ಹಾಗೆಯೇ 24x7 ಕೂಡ ನಾವು ಈಗ ಎಲಿಜಿಬಲ್ ಆಗಿದ್ದೀವಿ. ಆದರೆ ಪೂರ್ಣ ಪ್ರಮಾಣದಲ್ಲಿ ಮೀಟರ್ ಅಳವಡಿಸುವ ಕೆಲಸ ಬಾಕಿ ಉಳಿದಿದೆ. ಹೀಗಾಗಿ ಆ ಕೆಲಸ ಕೂಡ ಆದಲ್ಲಿ ಬಹುಶಃ ನಮ್ಮದು ಒಂದು ಮಾಡೆಲ್ ವಿಲೇಜ್ ಖಂಡಿತವಾಗಿಯೂ ಕುಡಿಯುವ ನೀರಿನ ಸರಬರಾಜು ವಿಷಯದಲ್ಲಿ ಆಗ್ತದೆ ಅನ್ನುವಂಥದ್ದು ನಮ್ಮ ಭರವಸೆ. ಕತ್ತಲು ಮುಕ್ತ ಕಡೇಶ್ವಾಲ್ಯ ಗ್ರಾಮ ನಿರ್ಮಾಣಗೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾದ ಪಂಚಾಯತ್ ವ್ಯಾಪ್ತಿಯ ಪ್ರಮುಖ ಬೀದಿಗಳಿಗೆ ವಿದ್ಯುತ್ ಮತ್ತು ಸೌರ ವಿದ್ಯುತ್ ಬೀದಿ ದೀಪ ಅಳವಡಿಸಲಾಗಿದೆ. ಪೆರ್ಲಾಪು, ಮುಂಗೂರು, ಕಂಡಿಗ, ಕಡೇಶ್ವಾಲ್ಯ ದೇವಸ್ಥಾನ ರಸ್ತೆ, ಪೆರ್ಲಾಪು ಕೊರತಿಗುರಿ ಅಮೈ ರಸ್ತೆ, ಪೆರ್ಲಾಪು ಕೆಮ್ಮನ್ಪಲ್ಕೆ ಆರಿಕಲ್ಲು ರಸ್ತೆ, ಕಲ್ಲಾಜೆ ದೊಡ್ಡಾಜೆ ಪೆರ್ಲಾಪು ರಸ್ತೆ, ಕಲ್ಲಾಜೆ ಚಿನ್ನಯ್ಯಕಟ್ಟೆ ನಡ್ಯೇಲು ರಸ್ತೆ ವ್ಯಾಪ್ತಿಗಳಲ್ಲಿ ಒಟ್ಟು 378 ವಿದ್ಯುತ್ ಕಂಬಗಳಿಗೆ 18 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ದೀಪವನ್ನು ಅಳವಡಿಸಲಾಗಿದೆ. ವಿದ್ಯುತ್ ಬಿಲ್ ಉಳಿತಾಯ ಹಾಗೂ ವಿದ್ಯುತ್ ಮಾರ್ಗ ಇಲ್ಲದ ಪ್ರದೇಶಗಳಿಗೆ ಒಟ್ಟು 24 ಸೋಲಾರ್ ಬೀದಿ ದೀಪ ಅಳವಡಿಸಲಾಗಿದೆ. ಪ್ರಮುಖ ವೃತ್ತ ಪ್ರದೇಶಗಳಲ್ಲಿ 2 ವಿದ್ಯುತ್ ಮತ್ತು 7 ಸೌರ ವಿದ್ಯುತ್ ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ವಿದ್ಯುತ್ ಕಂಬ ದೀಪಗಳ ನಿರ್ವಹಣೆಗೆ ಅನುಕೂಲವಾಗುವಂತೆ ಪ್ರತಿ ವಿದ್ಯುತ್ ಕಂಬಕ್ಕೂ ಕ್ರಮ ಸಂಖ್ಯೆಯನ್ನು ನೀಡಿ ನಮೂದಿಸಲಾಗಿದೆ. ನಾನು ಕಳೆದ 2 ವರ್ಷ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷನಾಗಿದ್ದೆ. ಅದಕ್ಕಿಂತ ಮೊದಲೊಂದು ಅವಧಿಗೆ ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೆ. ಮತ್ತು 2 ವರ್ಷ ಅಧ್ಯಕ್ಷನಾಗಿ ನಮ್ಮ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ನಮ್ಮ ಗ್ರಾಮ ಪಂಚಾಯತು ಮೊದಲು ಒಂದು ಕುಗ್ರಾಮವಾಗಿ ಅಭಿವೃದ್ಧಿಯಲ್ಲಿ ಬಹಳ ಹಿಂದುಳಿದಿತ್ತು. ನಾನು ಅಧ್ಯಕ್ಷನಾದ ನಂತರ ನಾನು ನಮ್ಮ ಶಾಸಕರಿಗೆ ಒಂದು ಬೇಡಿಕೆಯನ್ನಿಟ್ಟೆ. ನಮಗೆ ಒಂದು ಕಡೇಶ್ವಾಲ್ಯ ಗ್ರಾಮವನ್ನು ಅಭಿವೃದ್ಧಿ ಮಾಡಬೇಕಿದ್ರೆ ಒಂದು ಉತ್ತಮ ಅಭಿವೃದ್ಧಿ ಅಧಿಕಾರಿಯನ್ನು ಕೊಡಬೇಕು ಅಂತೇಳಿ ಅವರನ್ನು ಕರೆಗೆ ಹೋಗೊಟ್ಟು ಅವರು ಒಂದು ಉತ್ತಮ ಅಭಿವೃದ್ಧಿ ಅಧಿಕಾರಿಯನ್ನು ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಎಲ್ಲ ರೀತಿಯಲ್ಲಿ ತಿಳಿದಿರ್ತಕ್ಕಂಥ ಒಂದು ಅಭಿವೃದ್ಧಿ ಸುನೀಲ್ ಕುಮಾರ್ ಅಂತೇಳಿ ಒಂದು ಅಭಿವೃದ್ಧಿ ಅಧಿಕಾರಿಯನ್ನು ಕೊಟ್ಟರು. ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಗ್ರಾಮ ಪಂಚಾಯತಿನ ಎಲ್ಲ ಸದಸ್ಯರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಪಡ್ಕೊಂಡಿದೆ. ಅಂತೂ ಸ್ವಚ್ಛತೆಯಲ್ಲಿ ಇಡೀ ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿದೆ. ಕಳೆದ ಸಾರಿ ನಮಗೆ ಇಡೀ ಕರ್ನಾಟಕದಲ್ಲಿ 2ನೇ ಸ್ವಚ್ಛತೆಯಲ್ಲಿ 2ನೇ ಗ್ರಾಮ ಪಂಚಾಯತ್ ಅಂತೇಳಿ ಅವಾರ್ಡ್ ಸಹ ಸಿಕ್ಕಿದೆ. ಅದಲ್ಲದೆ ನಮ್ಮ ಗ್ರಾಮ ಪಂಚಾಯತಿಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಅಮೃತ ಗ್ರಾಮ ಪಂಚಾಯತ್ ಅಂತಕ್ಕಂಥ ಪ್ರಶಸ್ತಿ ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಲಭಿಸಿದೆ. ನಮಗೆ ಗಾಂಧಿ ಪುರಸ್ಕಾರ ನಿರಂತರವಾಗಿ ಸತತವಾಗಿ 3ನೇ ಬಾರಿಗೆ ನಮಗೆ ಬಂಟ್ವಾಳ ತಾಲೂಕಿನಲ್ಲಿ ಕಡೇಶ್ವಾಲ್ಯ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ದೊರಕಿದೆ. ಇದಲ್ಲದೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಪುರಸ್ಕಾರಗಳು ಪಂಚಾಯತಿಗೆ ಬೇರೆ ಬೇರೆ ರೀತಿಯಲ್ಲಿ ಸ್ವಚ್ಛತೆಯಲ್ಲಿ ಆಗಿರ್ಬೋದು, ಅಭಿವೃದ್ಧಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ಪುರಸ್ಕಾರಗಳು ಸಿಕ್ಕಿದೆ. ಅದೇ ರೀತಿಯಲ್ಲಿ ಈ ಗ್ರಾಮ ಪಂಚಾಯತ್ತು ಅಭಿವೃದ್ಧಿ ಆಗಬೇಕಿದ್ರೆ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳ ಮಾತ್ರ ಕಾರಣ ಅಲ್ಲ, ಈ ಗ್ರಾಮದ ಜನರು ಸಹ ಕಾರಣರಿದ್ದಾರೆ. ನಾವು ಮೊದಲಾಗಿ ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಸ್ವಚ್ಛತೆ ಮಾಡಬೇಕು, ಈ ಒಂದು ಕಸ ವಿಲೇವಾರಿಯ ವಿಚಾರವನ್ನು ಇಟ್ಕೊಂಡಾಗ ನಮಗೆ ಬಹಳ ಭಯ ಇತ್ತು. ಇದು ಜನರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ಹಿಂಜರಿಕೆ ಇತ್ತು. ಆದರೆ ನಾವು ಅದನ್ನು ಶುರು ಮಾಡುವಾಗ ಅದಕ್ಕೆ ಎಲ್ಲ ಊರಿನ ಜನರು ಸ್ಪಂದಿಸಿ ಇವತ್ತು ನಾನು ಹಾಗೆ ಹೇಳಿದಾಗೆ ಇಡೀ ಕರ್ನಾಟಕಕ್ಕೆ 2ನೇ ಸ್ಥಾನವನ್ನು ನಮ್ಮ ಗ್ರಾಮ ಪಂಚಾಯತ್ ಪಡೆದಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಿದೆ. ಗ್ರಾಮದಲ್ಲಿ ಯಾವುದೇ ರೀತಿಯ ರಾಜಕೀಯ ಇಲ್ಲದೆ, ರಾಜಕೀಯ 2-3 ಪಕ್ಷಗಳು ಇದ್ರೂ ಯಾವುದೇ ರೀತಿಯ ರಾಜಕೀಯ ಇಲ್ಲದೆ ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರು ಎಲೆಕ್ಟ್ ಆದ ಮೆಂಬರ್ಗಳು ಎಲ್ಲ ರೀತಿಯ ಸಹಕಾರಗಳನ್ನು ನೀಡಿದ್ದಾರೆ. ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 5 ಸರ್ಕಾರಿ ಹಾಗೂ 1 ಖಾಸಗಿ ಸೇರಿದಂತೆ ಒಟ್ಟು 6 ಶಾಲೆಗಳಿವೆ. ಈ ಪೈಕಿ 1 ಸರ್ಕಾರಿ ಪ್ರೌಢಶಾಲೆ, 1 ವಾಲ್ಮೀಕಿ ಆಶ್ರಮ ಶಾಲೆ, 3 ಸರ್ಕಾರಿ ಪ್ರಾಥಮಿಕ ಶಾಲೆಗಳು, 7 ಅಂಗನವಾಡಿ ಕೇಂದ್ರಗಳಿವೆ. ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಎಲ್ಲ ಶಾಲೆ ಮತ್ತು ಅಂಗನವಾಡಿಗಳಿಗೆ ಕುಡಿಯುವ ನೀರು ಮತ್ತು ಶೌಚಾಲಯದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅಮೃತ ಗ್ರಾಮ ಪಂಚಾಯತ್ ಕಾರ್ಯಕ್ರಮದಡಿ ದಾಕಾಜೀಪ ಹೀಪ್ರಾ ಶಾಲೆ ಪೆರ್ಲಾಪು ಮತ್ತು ಚಿನ್ನಯ್ಯಕಟ್ಟೆ ಅಂಗನವಾಡಿ ಕೇಂದ್ರವನ್ನು ಮಾದರಿಯನ್ನಾಗಿ ರೂಪಿಸಲಾಗಿದೆ. ನರೇಗಾ ಯೋಜನೆಯಲ್ಲಿ
ಎಲ್ಲ ಶಾಲೆಗಳಿಗೆ ಆವರಣ ಗೋಡೆಯನ್ನು ನಿರ್ಮಿಸಲಾಗಿದೆ. 3 ಶಾಲೆಗಳಿಗೆ ಗ್ರಾಮ ಪಂಚಾಯತ್ನಿಂದ ಶೌಚಾಲಯವನ್ನು ನಿರ್ಮಿಸಿ ಕೊಡಲಾಗಿದೆ. ಎಲ್ಲ ಶಾಲೆಗಳಿಗೆ ಕೊಳವೆ ಬಾವಿ ನಿರ್ಮಾಣವನ್ನು ಮಾಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ರೆಫ್ರಿಜರೇಟರ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಪಂಚಾಯತ್ನ ಜೊತೆಗೆ ಊರಿನ ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಿವೆ. ಯುವಶಕ್ತಿ ಕಡೇಶ್ವಾಲಿಯ ಎನ್ನುವ ಸಂಘಟನೆಯ ನೇತೃತ್ವದಲ್ಲಿ ದಾನಿಗಳ ಸಹಕಾರದಿಂದ ಪೆರ್ಲಾಪು ಪ್ರಾಥಮಿಕ ಶಾಲೆಗೆ ಸಂತೃಪ್ತಿ ಎನ್ನುವ ಹೆಸರಿನಲ್ಲಿ 2 ತರಗತಿ ಕಟ್ಟಡಗಳನ್ನು ನಿರ್ಮಿಸಿಕೊಡಲಾಗಿದೆ. ಜೊತೆಗೆ MRPL CSR ಫಂಡ್ನ ಮೂಲಕವೂ 2 ಕೊಠಡಿಗಳು ನಿರ್ಮಾಣಗೊಂಡಿವೆ. ಶಾಲೆಯ ಶಿಕ್ಷಕರ ವಿಶೇಷ ಪ್ರಯತ್ನದ ಮೂಲಕ ಶಾಲೆಯಲ್ಲಿ ಅಡಿಕೆ, ತೆಂಗು ಸಹಿತ ಹೂ ಹಣ್ಣಿನ ಗಿಡಗಳನ್ನು ಬೆಳೆಸಲಾಗಿದ್ದು ಜಿಲ್ಲಾ ಮಟ್ಟದ ಹಸಿರು ಪರಿಸರ ಪ್ರಶಸ್ತಿಯನ್ನು ಶಾಲೆ ಪಡೆದುಕೊಂಡಿದೆ. ಈ ಸಾಧನೆಯನ್ನು ಮೆಚ್ಚಿದ ವಂಡರ್ಲಾ ಸಂಸ್ಥೆಯು ಶಾಲೆಗೆ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೈರ್ಮಲ್ಯ ಸಂಕೀರ್ಣವನ್ನು ನಿರ್ಮಿಸಿಕೊಟ್ಟಿದೆ. 25 ವರ್ಷಗಳನ್ನು ಪೂರೈಸಿರುವ ಕಡೇಶ್ವಾಲಿಯ ಪ್ರೌಢಶಾಲೆಯ ರಜತ ಸಂಭ್ರಮ ಆಚರಣೆಯ ವೇಳೆ ಕಡೇಶಿವಾಲಯ, ಕೆದಿಲ, ತೆರ್ನೆ ಈ 4 ಗ್ರಾಮದ ಹಳೆ ವಿದ್ಯಾರ್ಥಿಗಳು ಸೇರಿ ಶಾಲೆಗೆ ರಂಗಮಂದಿರ ನಿರ್ಮಿಸಿಕೊಟ್ಟಿದ್ದಾರೆ. ಇನ್ನು ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಅಂಗನವಾಡಿಗಳಿಗೆ ಊರಿನ ದಾನಿಗಳು ಆವರಣ ಗೋಡೆ, ಇಂಟರ್ಲಾಕ್, ಗೇಟನ್ನು ನಿರ್ಮಿಸಿಕೊಟ್ಟಿದ್ದಾರೆ. ವರ್ಣಚಿತ್ರಗಳಿಂದ ಅಂಗನವಾಡಿಗಳನ್ನು ಅಲಂಕರಿಸುವ ಕೆಲಸವೂ ನಡೆದಿದೆ. ಹೀಗೆ ಪಂಚಾಯತ್ನ ಜೊತೆಗೆ ಊರಿನ ದಾನಿಗಳು, ಸಂಘ ಸಂಸ್ಥೆಗಳು ಕೈ ಜೋಡಿಸಿವೆ. ಶಾಲೆ ಅಂಗನವಾಡಿಗಳಿಗೆ ಶೌಚಾಲಯ, ಶುದ್ಧ ಕುಡಿಯುವ ನೀರಿನ ಫ್ರಿಡ್ಜ್ ವಿತರಣೆ, ಅಲ್ಲಿ ಶಾಲೆಯ ಕಟ್ಟಡಕ್ಕೆ ಬೇಕಾದಂತಹ ಸುಣ್ಣ ಬಣ್ಣ, ಅಲ್ಲಿಗೆ ಬೇಕಾದಂತಹ ಕೊಳವೆ ಬಾವಿ ಇವೆಲ್ಲವನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೀವಿ. ಅಂಗನವಾಡಿಗಳಿಗೆ ಕೂಡ ಹಾಗೆ ನಾವು ಅಲ್ಲಿಯ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೋಸ್ಕರ ಅವರಿಗೆ ಒಂದು ಮಕ್ಕಳಿಗೆ ವರಾಂಡವನ್ನು ಕೊಡುವುದು, ವರ್ಣಚಿತ್ರವನ್ನು ಮಾಡಿಕೊಡುವಂಥದ್ದು, ಅಥವಾ CSR ಅಥವಾ ನಮ್ಮಲ್ಲಿ ಇರುವಂತಹ ದಾನಿಗಳ ಸಹಕಾರವನ್ನು ಪಡ್ಕೊಂಡು ಅಲ್ಲಿಗೆ ಬೇಕಾದಂಥ ಒಂದು ಧ್ವಜಸ್ತಂಭ ಅಥವಾ ಜೋಕಾಲಿ ಇಂಥದ್ದನ್ನೆಲ್ಲ ಮಾಡಿಕೊಡುವಂಥ ಕೆಲಸವನ್ನು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಮಾಡಿದ್ದೀವಿ. ಕಡೇಶ್ವಾಲಿಯ ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತ್ ಆಗಿ ಮೂಡಿ ಬರುವುದಕ್ಕೆ ಮತ್ತೊಂದು ಪ್ರಮುಖ ಅಂಶವೆಂದರೆ ಅದು ಇಲ್ಲಿನ ಗ್ರಂಥಾಲಯ ಕಟ್ಟಡ. ಸುವ್ಯವಸ್ಥಿತ ಸುಸಜ್ಜಿತ ಗ್ರಂಥಾಲಯ ಕಟ್ಟಡವು ಇಲ್ಲಿದ್ದು ಅತ್ಯಾಧುನಿಕ ಹೈಟೆಕ್ ಸೌಕರ್ಯಗಳನ್ನು ಗ್ರಾಮದ ಜನತೆಗೆ ಒದಗಿಸ್ತಾ ಇದೆ. ಗ್ರಾಮ ಪಂಚಾಯತ್ ಕಚೇರಿ ಬಳಿಯಲ್ಲೇ ಸುಸಜ್ಜಿತ ಗ್ರಂಥಾಲಯ ಕಟ್ಟಡವಿದ್ದು ಗ್ರಾಮ ಪಂಚಾಯತ್ನ ಸ್ವಂತ ಸಂಪನ್ಮೂಲದಿಂದ ಅಭಿವೃದ್ಧಿ ಮಾಡಲಾಗಿದೆ. ರಜಾದಿನ ಮತ್ತು ಗ್ರಂಥಾಲಯ ಅವಧಿ ಮುಗಿದ ನಂತರವೂ ಓದುಗರಿಗೆ ಅನುಕೂಲವಾಗಲು ಗ್ರಂಥಾಲಯಕ್ಕೆ ಹೊಂದಿಕೊಂಡಂತೆ ತೆರೆದ ಗ್ರಂಥಾಲಯ ರಚನೆ ಇದೆ. ಸೌರ ವಿದ್ಯುತ್ ಮೂಲಕ ನಿತ್ಯ ನಿರಂತರ ಬೆಳಕಿನ ವ್ಯವಸ್ಥೆಯೂ ಇದೆ. ಅಷ್ಟೇ ಅಲ್ಲದೆ 6800 ಪುಸ್ತಕಗಳ ಬೃಹತ್ ಸಂಗ್ರಹ, ಆರಾಮಾಗಿ ಕುಳಿತು ಓದಲು ಪೀಠೋಪಕರಣಗಳು, ಜನರ ಬಳಕೆಗಾಗಿ 3 ಕಂಪ್ಯೂಟರ್ಗಳು, 1 ಪ್ರಿಂಟರ್, 2 ಸ್ಮಾರ್ಟ್ಫೋನ್ಗಳು ಮತ್ತು 1 ಲ್ಯಾಪ್ಟಾಪ್ ಜೊತೆಗೆ ಫ್ರೀ ವೈಫೈ ಸೌಲಭ್ಯವಿದೆ. ಶುದ್ಧ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ ಪೂರಕವಾಗಿದೆ. ವಾರದ ಎಲ್ಲ ದಿನಗಳಲ್ಲಿಯೂ ಗ್ರಂಥಾಲಯ ಕಾರ್ಯನಿರ್ವಹಿಸ್ತಾ ಇದ್ದು ಬಳಕೆದಾರರಿಗೆ ವರದಾನವಾಗಿದೆ. ಗ್ರಾಮ ಪಂಚಾಯತ್ನ ಹೆಮ್ಮೆಯ ಮತ್ತೊಂದು ತಾಣವೆಂದರೆ ಅದು ಪಂಚಾಯತ್ ಆವರಣದಲ್ಲೇ ಇರುವ ಅಮೃತ ಉದ್ಯಾನವನ. ಗ್ರಾಮ ಪಂಚಾಯತ್ ಕಚೇರಿ ಬಳಿ ಸುಮಾರು 202 ಚದರ ಮೀಟರ್ ವಿಸ್ತೀರ್ಣದಲ್ಲಿ ಉದ್ಯಾನವನ ಶೋಭಿಸ್ತಾ ಇದೆ. ನರೇಗಾ ಮತ್ತು ಸ್ವಂತ ನಿಧಿ ಯೋಜನೆಯಡಿ 6.25 ಲಕ್ಷ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿದ್ದು ರಾತ್ರಿ ವೇಳೆಯೂ ಸಾರ್ವಜನಿಕರ ಭೇಟಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಸೋಲಾರ್ ಹೈಮಾಸ್ಟ್ ಅಳವಡಿಸಿ ಬೆಳಕಿನ ವ್ಯವಸ್ಥೆ ಮಾಡಲಾಗಿದ್ದು ಸಾರ್ವಜನಿಕ ಚಲನವಲನದ ಮೇಲೆ ನಿಗಾ ಇಡಲು CCTV ಅಳವಡಿಕೆಯಾಗಿದೆ. ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ ನಾವು ಪ್ರಥಮವಾಗಿ ಮಾಡಿದಂಥ ಡಿಜಿಟಲ್ ಲೈಬ್ರರಿ ಆಗಿದೆ ಅದು. ಸುಮಾರು 6000ಕ್ಕಿಂತ ಹೆಚ್ಚು ಪುಸ್ತಕ ಇದೆ. ಆಧುನಿಕ ಎಲ್ಲ ಉಪಕರಣಗಳನ್ನು ನಾವು ಕಂಪ್ಯೂಟರಿಂದ ಹಿಡಿದು, ಟ್ಯಾಬಿಂದ ಹಿಡಿದು, ಪ್ರಾಜೆಕ್ಟರಿಂದ ಹಿಡಿದು, ಎಲ್ಲ ವೈಫೈಯಿಂದ ಹಿಡಿದು ಉಚಿತ ವೈಫೈಯನ್ನು ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಈ ಲೈಬ್ರರಿ ವಿಶೇಷ ಏನಂತಂದರೆ ಅದು 24x7 ನಾವೊಂದು ತೆರೆದ ಗ್ರಂಥಾಲಯ ಕೂಡ ಮಾಡಿದ್ದೀವಿ. ಈ ಗ್ರಂಥಾಲಯದ ಮೂಲಕ ಸಂಜೆ 6 ಗಂಟೆ ನಂತರ ಬಂದು ಕೂಡ ಪುಸ್ತಕಗಳನ್ನು ಓದಲಿಕ್ಕೆ ವೈಫೈ ಮೂಲಕ ಮೊಬೈಲ್ನಲ್ಲಿ ಈ ಲೈಬ್ರರಿಯನ್ನು ಓದಲಿಕ್ಕೆ ಕೂಡ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಮತ್ತು ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಮಾಡುವ ಉದ್ದೇಶಕ್ಕಾಗಿ ನಾವು ಲೈಬ್ರರಿ ಮೇಲ್ಗಡೆ ಒಂದು
ಸಣ್ಣ ಕಿರು ಸಭಾಭವನವನ್ನು ಕೂಡ ನಿರ್ಮಿಸಿದ್ದೀವಿ. ಹೀಗಾಗಿ ಪೂರ್ಣ ಪ್ರಮಾಣದಲ್ಲಿ ನಮ್ಮಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ್ಕೆ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ನಡೆಸ್ತಾ ಇದ್ದಾರೆ. ಸೊ ಗ್ರಂಥಾಲಯ ಕೂಡ ಬಹುಶಃ ನಮ್ಮ ಹಿಂದಿನ ಕಮಿಷನರ್ ಅವರಿಂದ ಗುರುತಿಸಲ್ಪಟ್ಟಿರುವಂಥದ್ದು. ಹಾಗೆ ನಮ್ಮ ಉಮಾ ಮಹಾದೇವನ್ ಮೇಡಮ್ ಅವರಿಂದ ಕೂಡ ನಮ್ಮ ಗ್ರಂಥಾಲಯ ಗುರುತಿಸಲ್ಪಟ್ಟಿದೆ ಅನ್ನುವಂಥದ್ದು ಖುಷಿಯ ವಿಚಾರ ನನಗೆ. ಗ್ರಾಮದ ಸ್ವಚ್ಛತೆ ನೈರ್ಮಲ್ಯತೆಗೆ ವಿಶೇಷ ಆದ್ಯತೆಯನ್ನು ಕಡೇಶ್ವಾಲಿಯ ಗ್ರಾಮ ಪಂಚಾಯತ್ ನೀಡಿದ್ದು, ಈ ಮಾತಿಗೆ ಪಂಚಾಯತ್ ಬದ್ಧವಾಗಿರುವುದಕ್ಕೆ ಉದಾಹರಣೆ ಎಂದರೆ ಗ್ರಾಮದ ಪ್ರತಿ ಜಂಕ್ಷನ್ಗಳಲ್ಲಿ ನಿರ್ಮಾಣಗೊಂಡಿರುವ ಸಾರ್ವಜನಿಕ ಶೌಚಾಲಯಗಳು. ಗ್ರಾಮದ ಪ್ರಮುಖ ಜಂಕ್ಷನ್ಗಳಾದ ಪೆರ್ಲಾಪು, ಕೆಮ್ಮನ್, ಕೊರತಿಗುರಿ, ಕಲ್ಲಾಜ ಜಂಕ್ಷನ್ಗಳಲ್ಲಿ 15ನೇ ಹಣಕಾಸು ಯೋಜನೆಯ ಅನುದಾನದಲ್ಲಿ ಸ್ವಚ್ಛವಾದ ಶೌಚಾಲಯಗಳು ನಿರ್ಮಾಣಗೊಂಡು ಕಾರ್ಯನಿರ್ವಹಿಸ್ತಾ ಇವೆ. ಈ ಪೈಕಿ ಪೆರ್ಲಾಪು ಜಂಕ್ಷನ್ನಲ್ಲಿರುವ ಶೌಚಾಲಯವನ್ನು ವಿಕಲಚೇತನರಿಗಾಗಿಯೇ ರೂಪಿಸಲಾಗಿದೆ. ಕಡೇಶ್ವಾಲ್ಯ ಗ್ರಾಮದಲ್ಲಿ ಆರೋಗ್ಯ ಇಲಾಖೆ ಅಧೀನದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯವಸ್ಥಿತವಾಗಿ ಆರೋಗ್ಯ ಸೇವೆಯನ್ನ ನೀಡ್ತಾ ಇದೆ. ವೈದ್ಯರು, ದಾದಿಯರು ಸೇವೆಯಲ್ಲಿದ್ದು ಸ್ವಂತ ಕಟ್ಟಡದಲ್ಲಿ ಸೇವೆ ನೀಡ್ತಾ ಇದೆ. 2022-23ನೇ ಸಾಲಿನಲ್ಲಿ ಕಡೇಶ್ವಾಲ್ಯ ಗ್ರಾಮದಲ್ಲಿ ಜಿಲ್ಲಾ ಮಟ್ಟದ ಆರೋಗ್ಯ ಮೇಳವನ್ನು ಯಶಸ್ವಿಯಾಗಿ ಏರ್ಪಡಿಸಲಾಗಿತ್ತು ಎನ್ನುವುದು ಗ್ರಾಮದ ಹೆಗ್ಗಳಿಕೆ. ಗ್ರಾಮ ಪಂಚಾಯತಿಯಿಂದ ಸಾಮಾನ್ಯವಾಗಿ ಇಲ್ಲಿಯ ಸವಲತ್ತನ್ನು ತಗೊಂಡು ಹೋಗುವವರೇ ಹೆಚ್ಚು, ಆದರೆ ಗ್ರಾಮ ಪಂಚಾಯತಿಗೆ ಸವಲತ್ತನ್ನು ಕೊಡುವವರ ಸಂಖ್ಯೆ ಕಡಿಮೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಒಂದು 2 ಲಕ್ಷ ಕ್ರೌಡ್ ಫಂಡಿಂಗ್ ಹಣ ನಮಗೆ ಬಂದಿದೆ. ಆ ಹಣದಿಂದ ನಾವು ಒಂದು ಜಿಲ್ಲಾ ಮಟ್ಟದ ಆರೋಗ್ಯ ಮೇಳವನ್ನು ಇಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ವಿ. ಅದು ಬಹಳ ದೊಡ್ಡ ಸುದ್ದಿ ಕೂಡ ಆಗಿತ್ತು. ಈಗ ಆರೋಗ್ಯ ಮೇಳ ಅಥವಾ ಆರೋಗ್ಯ ಶಿಬಿರಗಳು ನಿರಂತರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆಯುತ್ತಾ ಇದೆ. ಕ್ಷೇಮ ಕೇಂದ್ರ ಆದಾಗಿನಿಂದ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಸುಧಾರಣೆ ಆಗಿದೆ. ಅದು ನಾವು ಅದಕ್ಕಿಂತ ಮುಂಚೆ 4 ವರ್ಷದ ಹಿಂದೆ ಒಂದು ಆರೋಗ್ಯ ಮೇಳವನ್ನು ಮಾಡಿ ಒಂದು ಮಾದರಿ ಆರೋಗ್ಯ ಚಟುವಟಿಕೆಯನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ವಿ. ಮತ್ತು ಇದಕ್ಕೆ ಗ್ರಾಮ ಪಂಚಾಯತಿಯಿಂದ ತೀರಾ ಕಡಿಮೆ ಹಣವನ್ನು ಬಳಸಿಕೊಂಡು ಜನರ ದುಡ್ಡಿಂದಲೇ ಮಾಡಿರುವಂಥದ್ದು ಬಹಳ ವಿಶೇಷವಾಗಿದೆ. ಗ್ರಾಮದ ರುದ್ರಭೂಮಿಯ ಅವಶ್ಯಕತೆಯನ್ನು ಮನಗಂಡು ಕೊರತಿಗುರಿಯಲ್ಲಿ ವ್ಯವಸ್ಥಿತ ಹಿಂದೂ ರುದ್ರಭೂಮಿಯನ್ನು ರಚಿಸಲಾಗಿದೆ. ಇದು ಆವರಣಗೋಡೆ ಸಹಿತ ವ್ಯವಸ್ಥಿತ ಅಂತರ್ಚಾವಣಿ ಹೊಂದಿರುವ ಕಟ್ಟಡವನ್ನು ಹೊಂದಿದೆ. ಕಟ್ಟಿಗೆ, ಗೆರಟೆ ಮತ್ತು ಸಿಲಿಕಾನ್ ಚೇಂಬರ್ ಹೀಗೆ 3 ವಿಧದಲ್ಲಿ ಶವದಹನಕ್ಕೆ ವ್ಯವಸ್ಥೆ ಇದೆ. ಇಂಟರ್ಲಾಕ್ ಅಳವಡಿಸಿ ದಾನಿಗಳ ನೆರವಿನಿಂದ ಶೌಚಾಲಯ, ಕಚೇರಿ, ಕಟ್ಟಿಗೆ ಶೆಡ್ ಇತ್ಯಾದಿ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಲ್ಲಾಜ ಕೆರೆ, ನೆಕ್ಕಿಲಾಡಿ ಕೆರೆ, ಅಳಕೆ ಕೆರೆ ಮತ್ತು ದೊಡ್ಡಾಜ ಕೆರೆ ಎನ್ನುವ 4 ಕೆರೆಗಳಿವೆ. ಎಲ್ಲ ಕೆರೆಗಳ ಒತ್ತುವರಿ ತೆರವುಗೊಳಿಸಿ ಗಡಿಗುರುತು ಮಾಡಲಾಗಿದೆ. ಕಲ್ಲಾಜ ಕೆರೆಯನ್ನ ಉದ್ಯೋಗ ಖಾತ್ರಿ ಯೋಜನೆಯಡಿ 2.48 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲಾಗಿದೆ. ಉಳಿದ ಕೆರೆಗಳ ಅಭಿವೃದ್ಧಿಗೂ ಕ್ರಮ ವಹಿಸಲಾಗಿದೆ. ಗ್ರಾಮದ ಬಹುಪಾಲು ಆರ್ಥಿಕತೆಯ ಮೂಲ ಕೃಷಿಯೇ ಆಗಿರುವುದರಿಂದ ಕಡೇಶ್ವಾಲಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೃಷಿಕರ ಪಾಲಿಗೆ ಆರ್ಥಿಕ ವ್ಯವಹಾರಗಳಿಗೆ ವರದಾನವಾಗಿದೆ. ಜೊತೆಗೆ ಬ್ಯಾಂಕ್ ಆಫ್ ಬರೋಡಾ ರಾಷ್ಟ್ರೀಕೃತ ಬ್ಯಾಂಕ್ ಕೂಡ ATM ವ್ಯವಸ್ಥೆಯೊಂದಿಗೆ ಕಾರ್ಯಾಚರಿಸ್ತಾ ಇದೆ. ಕಡೇಶ್ವಾಲಿಯ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧೀನದಲ್ಲೇ ನ್ಯಾಯಬೆಲೆ ಅಂಗಡಿಯೂ ಕೂಡ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಗ್ರಾಮದ ಅಡಿಕೆ, ತೆಂಗು, ಕೋಕೋ ಬೆಳೆಗಾರರ ಅನುಕೂಲಕ್ಕಾಗಿ ಕ್ಯಾಂಪ್ಕೋ ಸಂಸ್ಥೆಯ ಅಡಿಕೆ ಖರೀದಿ ಕೇಂದ್ರವು ಕೂಡ 2019ರಿಂದ ಸೇವೆ ಒದಗಿಸ್ತಾ ಇದೆ. ಕಡೇಶ್ವಾಲ್ಯ ಗ್ರಾಮವು ಹಲವಾರು ಸಣ್ಣ ಕೈಗಾರಿಕೆಗಳನ್ನು ಹೊಂದಿದ್ದು ನವ ಉದ್ಯಮಿಗಳ ಜೊತೆಗೆ ಸ್ಥಳೀಯ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಕೂಡ ಸೃಷ್ಟಿಸಿದೆ. ಕಲ್ಲಾಜೆ ಪಲ್ಕೆಯಲ್ಲಿ ಸಂಗ್ರಹಣಾ ಘಟಕ ಕಾರ್ಯನಿರ್ವಹಿಸ್ತಾ ಇದೆ. ಶೇರಾದಲ್ಲಿ ಗೇರು ಬೀಜ ಸಂಸ್ಕರಣಾ ಘಟಕ ಕಾರ್ಯಪ್ರವೃತ್ತವಾಗಿದೆ. ಗ್ರಾಮೀಣ ಮಟ್ಟದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ಜಾರಿಗೆ ತಂದಿರುವ ಮಾತೃ ಸಂಜೀವಿನಿ ಒಕ್ಕೂಟವು ವಿಭಿನ್ನ ಸಾಧನೆಯ ಮೂಲಕ ಗಮನ ಸೆಳೆಯುತ್ತಿದೆ. ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತೃ ಸಂಜೀವಿನಿ ಒಕ್ಕೂಟ 2021ರಲ್ಲಿ ಆರಂಭಗೊಂಡಿದ್ದು 28 ಸಂಘಗಳನ್ನು ಒಳಗೊಂಡಿದೆ. 450 ಮಹಿಳಾ ಸದಸ್ಯರು ಒಕ್ಕೂಟದಲ್ಲಿದ್ದಾರೆ.
ಸರಕಾರದಿಂದ ಸಂಘಕ್ಕೆ 15 ಲಕ್ಷ ರೂಪಾಯಿ ಹಣ ಬಂದಿದ್ದು, ಮಹಿಳಾ ಸದಸ್ಯರಿಗೆ ಸ್ವಉದ್ಯೋಗ ಕೈಗೊಳ್ಳುವ ದೃಷ್ಟಿಯಿಂದ 48 ಲಕ್ಷ ರೂಪಾಯಿ ಸಾಲ ನೀಡಲಾಗಿದೆ. ಇದನ್ನು ಬಳಸಿಕೊಂಡು ಗ್ರಾಮದಲ್ಲಿ ಅನೇಕ ಮಹಿಳೆಯರು ಕ್ಯಾಂಟೀನ್, ದೀಪದ ಬತ್ತಿ ತಯಾರಿಕೆ, ಟೈಲರಿಂಗ್, ಕೋಳಿ ಸಾಕಣೆ, ಆಡು ಇತ್ಯಾದಿ ಕಿರು ಉದ್ಯಮಗಳನ್ನು ಕೈಗೊಂಡು ಲಾಭ ಗಳಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಂಘವು ಮಹಿಳೆಯರಿಂದಲೇ ನಿರ್ವಹಣೆಯಾಗ್ತಾ ಇದೆ. ಈ ಎಲ್ಲ ಸಾಧನೆಗಳಿಗೆ 2021-22ನೇ ಸಾಲಿನಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ, 2021-22ನೇ ಸಾಲಿನಲ್ಲಿ ಅಮೃತ ಗ್ರಾಮ ಪಂಚಾಯತ್ ಪುರಸ್ಕಾರ, 2023-24ನೇ ಸಾಲಿನಲ್ಲಿ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ನಿರ್ವಹಿಸಲ್ಪಟ್ಟ ಸ್ವಚ್ಛ ಸಂಕೀರ್ಣ ದ್ವಿತೀಯ ಸ್ಥಾನ, 2024-25ನೇ ಸಾಲಿನಲ್ಲಿ ಕೋಟಾ ಶಿವರಾಮ ಕಾರಂತ ಪ್ರಶಸ್ತಿಯು ಲಭಿಸಿದೆ. 5 ವರ್ಷದ ಅವಧಿಯಲ್ಲಿ ಈ ಕಡಿಶೋಲ ಗ್ರಾಮ ಪಂಚಾಯತ್ ತುಂಬ ಇಂಪ್ರೂವ್ ಆಗಿದೆ. ಯಾಕೆಂದರೆ ಫಸ್ಟಿಗೆ ಸಣ್ಣ ಪಂಚಾಯತಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೆವು. ಈಗ ಪ್ರಗತಿ ಸೌಧ ಅಂತೇಳಿ ನಾವು ಹೊಸ ಬಿಲ್ಡಿಂಗ್ ನಮ್ಮ ಈ ಅವಧಿಯಲ್ಲಿ ತೆರೆ ಕಂಡಿದೆ. ತುಂಬ ಇದರ ಜನರ ಸಹಕಾರದಿಂದ ಹಾಗೂ ನಮಗೆ ಬಂದಂಥ ಅನುದಾನಗಳ ಮುಖಾಂತರ ನಾವು ಈ ಪ್ರಗತಿ ಸೌಧವನ್ನು ಕಟ್ಟಿಸಿದ್ದೇವೆ. ನಮಗೆ ಅಭಿವೃದ್ಧಿ ಅಧಿಕಾರಿಯವರು ಸುನಿಲ್ ಕುಮಾರ್ ಅಂತ ಅವರು ಬಂದು ಅವರ ಐಡಿಯಾ ಪ್ರಕಾರ ಈ ಗ್ರಾಮ ಪಂಚಾಯತ್ ತುಂಬ ಇಂಪ್ರೂವ್ ಆಗಿದೆ. ಅವರ ಸಹಕಾರದಿಂದ ನಮ್ಮ ಈ ಗ್ರಾಮ ಪಂಚಾಯತ್ಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ನಮ್ಮ 2020-21ರ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಾತೃ ಸಂಜೀವಿನಿ ಒಕ್ಕೂಟವನ್ನು ಸ್ಥಾಪನೆ ಮಾಡಿ ನಾವು ಆ ಪಂಚಾಯಿತಿಯಿಂದ ಗಣತಾಜ್ಯ ಘಟಕ ಜವಾಬ್ದಾರಿಯನ್ನು ನಾವು ಮಾತೃ ಸಂಜೀವಿನಿ ಒಕ್ಕೂಟಕ್ಕೆ ಕೊಟ್ಟೆವು. ಘಟಕದ ಹತ್ತಿರವೇ, ಸ್ಮಶಾನದ ಹತ್ತಿರವೇ ನಾವು ಒಂದು 7-8 ಜನ ಸೇರಿಕೊಂಡು ತರಕಾರಿ ಕೃಷಿ ಮಾಡಿ ಅದು ರಾಜ್ಯದಾದ್ಯಂತ ಎಲ್ಲರಿಗೂ ಪ್ರಸಾರವಾಗಿ ನಾವು ಉತ್ತಮ ರೀತಿಯ ಬೆಳೆ ಬಂದಿದೆ. ತರಕಾರಿ ಹಾಗೂ ನೇಂದ್ರ ಬಾಳೆ ಗಿಡವನ್ನು ನಟ್ಟು ಉತ್ತಮ ಫಸಲು ಬಂದಿದೆ. ಅವರಿಂದ ಸಹ ನಮಗೆ ರಾಜ್ಯದಲ್ಲಿ ನಮ್ಮನ್ನು ಗುರುತಿಸುವಂಥ ಕೆಲಸ ಆಗಿದೆ. ಶಿವರಾಮ ಕಾರಂತ ಪ್ರಶಸ್ತಿ ಪಂಚಾಯತ್ಗೂ ಹಾಗೂ ಮಾತೃ ಸಂಜೀವಿನಿ ಒಕ್ಕೂಟಕ್ಕೂ ಸಿಕ್ಕಿದೆ. ನಮಗೆ ಕಲಿಕಾ ಕೇಂದ್ರಕ್ಕೆ 7 ಲಕ್ಷ ಕೇಂದ್ರದ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಬಂಟ್ವಾಳ ತಾಲೂಕಲ್ಲಿ 51 ಪಂಚಾಯತ್ ಇದ್ದರೆ ಸಹ ಅದರಲ್ಲಿ ಕಡಿಶೋಲ ಗ್ರಾಮ ಪಂಚಾಯತ್ ಆಯ್ಕೆಯಾಗಿದೆ ಅಂತ ಹೇಳುವಾಗ ತುಂಬ ಸಂತೋಷ ಆಗ್ತಾ ಉಂಟು. ಯಾಕೆಂದರೆ ನಮ್ಮಲ್ಲಿ ಎಲ್ಲ ತುಂಬ ಬೇರೆ ಬೇರೆ ಪಂಚಾಯತಿಂದ ವಿಸಿಟಿಗೆ ಬಂದವರೇ ಸಾಧಾರಣ ತುಂಬ ಗ್ರಾಮ ಪಂಚಾಯತ್ನವರು ಬಂದಿದ್ದಾರೆ. ಅದಲ್ಲದೆ ರಾಜ್ಯದಿಂದ ಕೆಲವು ಬೇರೆ ಬೇರೆ ಇದರಿಂದ ಖಾಲಿ ಗಣತಾಜ್ಯ ಘಟಕವನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಾರೆ ಅಂತ ನೋಡಲಿಕ್ಕೆ ಬಂದವರು ಸಹ ಇದ್ದಾರೆ. ಪ್ರಗತಿ ಸೌಧ ಆದ ಮೇಲೆ ಪ್ರಗತಿ ಸೌಧವನ್ನು ನೋಡ್ಬೇಕಂತ ಹೇಳಿ ತುಂಬ ಗ್ರಾಮ ಪಂಚಾಯತಿಯನ್ನು ಕರ್ಕೊಂಡು ಬಂದಿದ್ದಾರೆ. ಮಾತೃ ಸಂಜೀವಿನಿ ಒಕ್ಕೂಟ, ಈ ಒಕ್ಕೂಟದಡಿಯಲ್ಲಿ ಈಗಾಗಲೇ ನಾವು 1 ಕೋಟಿಗಿಂತಲೂ ಹೆಚ್ಚು ಸಾಲವನ್ನು ವಿತರಿಸಿ ಸುಮಾರು 70-75 ಲಕ್ಷದಷ್ಟು ಸಾಲವನ್ನು ವಾಪಸ್ ನಾವು ಅದನ್ನು ಪಡ್ಕೊಂಡಿದ್ದೀವಿ. ಅದರ ಜೊತೆಗೆ ಸ್ವಉದ್ಯೋಗವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿಯ ಹಳೆಯ ಕಟ್ಟಡವನ್ನು ಅವರಿಗೆ ನಾವು ಅವರ ಕಾರ್ಯಚಟುವಟಿಕೆಗಳಿಗೆ ನಾವು ನೀಡಿದ್ದೀವಿ. ಇನ್ನೊಂದು ಕಟ್ಟಡವನ್ನು ಅವರ ಕಚೇರಿ ಉದ್ದೇಶಕ್ಕೆ ಕೂಡ ನಾವು ನೀಡಿದ್ದೀವಿ. ಜೊತೆಗೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ನಮ್ಮ ಸ್ವಾಧೀನದಲ್ಲಿರುವ ಜಮೀನನ್ನು ಕೂಡ ಕೃಷಿ ಚಟುವಟಿಕೆಗೋಸ್ಕರ ನಾವು ಅವರಿಗೆ ಕೊಟ್ಟಿದ್ದೀವಿ. ಇವತ್ತು ಟೈಲರಿಂಗ್ ಉದ್ಯಮ, ಕೃಷಿ ಚಟುವಟಿಕೆಗಳನ್ನು ಮಾಡಿಕೊಂಡು ಅದರ ಜೊತೆಗೆ ಈ 2 ವೀಲರ್ ತರಬೇತಿಯನ್ನು ಕೊಡುವಂಥದ್ದು, ಕಂಪ್ಯೂಟರ್ ತರಬೇತಿಯನ್ನು ಕೊಡುವಂಥದ್ದು, ಈಗ ಟ್ಯೂಷನ್ ಸೆಂಟರ್ ಹಾಗೆ ಒಂದು ಪಾರ್ಲರನ್ನು ಕೂಡ ಓಪನ್ ಮಾಡುವಂತಹ ಒಂದು ಚಟುವಟಿಕೆಗೆ ಅವರು ಕೈ ಹಾಕಿದ್ದಾರೆ. ಪ್ರಶಸ್ತಿಗಳನ್ನು ಅದು ರಾಜ್ಯ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದವರೆಗೆ ಕೂಡ ಹಲವಾರು ವಿಭಾಗಗಳಲ್ಲಿ ನಮ್ಮ ಒಕ್ಕೂಟ ಪ್ರಶಸ್ತಿಗಳನ್ನು ಕೂಡ ಪಡೆದಿದೆ. ಸೊ ಮಹಿಳೆಯರಿಗೆ ನಾವು ಅವರಿಗೆ ಆರ್ಥಿಕ ಸ್ವಾವಲಂಬನೆ ಮಾಡುವ ಉದ್ದೇಶವನ್ನು ಇಟ್ಟುಕೊಂಡು, ಅವರ ಬಡತನ ನಿರ್ಮೂಲನೆಯನ್ನು ಮಾಡುವಂಥ ಉದ್ದೇಶವನ್ನು ಇಟ್ಟುಕೊಂಡು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ನಮಗೆ ಈ ವರ್ಷ ಬಾಲಕಾರ್ಮಿಕ ಬಾಲ್ಯ ವಿವಾಹ ಮುಕ್ತ ಗ್ರಾಮ ಪಂಚಾಯತಿ ಅನ್ನುವಂಥ ಪ್ರಶಸ್ತಿ ಕೂಡ ಅವರ ಒಂದು ಸಹಕಾರದಿಂದ ನಮ್ಮಲ್ಲಿ ಕಾವಲು ಸಮಿತಿ ಸಭೆಗಳು ನಿರಂತರವಾಗಿ ಆಗ್ತಾ ಇರೋದ್ರಿಂದ ಬಂದಿದೆ ಅಂತ ನಾವು ಖುಷಿಯಿಂದ ಹೇಳ್ಬೋದು. ಎಲ್ಲ ಪಂಚಾಯತ್ಗಳು ತಿರುಗಿ ನೋಡುವಂತೆ ಸಾಧನೆಗೈದಿರುವ ಕಡೇಶ್ವಾಲ್ಯ ಗ್ರಾಮ ಪಂಚಾಯತ್ ತನ್ನ ಸಾಧನೆಗೆ ಅರ್ಹವಾಗಿಯೇ ಸರ್ಕಾರದಿಂದ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದೆ. 2009-10ನೇ ಸಾಲಿನ ನಿರ್ಮಲ ಗ್ರಾಮ ಕೇಂದ್ರ ಪುರಸ್ಕಾರ, 2016-17ನೇ ಸಾಲಿನ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಪಂಚಾಯತ್ ಪುರಸ್ಕಾರ, 2021-22 ಮತ್ತು 2023-24ನೇ ಸಾಲಿನ ಗಾಂಧಿ ಗ್ರಾಮ ರಾಜ್ಯ ಪುರಸ್ಕಾರ, 2021-22ನೇ ಸಾಲಿನ ಅಮೃತ ಗ್ರಾಮ ರಾಜ್ಯ ವಿಶೇಷ ಯೋಜನೆ, 2023-24ನೇ ಸಾಲಿನ ಅತ್ಯುತ್ತಮ ಘನತ್ಯಾಜ್ಯ ವಿಲೇವಾರಿ ಘಟಕ ರಾಜ್ಯ ಪ್ರಶಸ್ತಿ, 2022-23 ಮತ್ತು 2024-25ನೇ ಸಾಲಿನ
ಕೋಟ ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ, 2024-25ನೇ ಸಾಲಿನ ಅತ್ಯುತ್ತಮ ಸ್ವಚ್ಛ ಸಂಕೀರ್ಣ ಘಟಕ ಜಿಲ್ಲಾ ಪ್ರಶಸ್ತಿಯನ್ನು ಪಂಚಾಯತ್ ತನ್ನ ಮುಡಿಗೇರಿಸಿಕೊಂಡಿದೆ. ಅಲ್ಲದೆ 2024-25ನೇ ಸಾಲಿನ ನರೇಗಾ ಹಾಗೂ ತೆರಿಗೆ ವಸೂಲಿಯಲ್ಲಿ 100ಕ್ಕಿಂತ ಹೆಚ್ಚು ಸಾಧನೆ ಮಾಡಿರುವುದು ಕಡೇಶ್ವಾಲ್ಯ ಪಂಚಾಯತ್ನ ಹಿರಿಮೆ ಮತ್ತು ಗರಿಮೆ. ಇನ್ನೊಂದು ನಮ್ಮ ಸಾಧನೆ ಏನು ಅಂತ ಕೇಳಿದ್ರೆ, ನಾವು ಕಳೆದ ವರ್ಷ 2025-26ರಲ್ಲಿ 100% ತೆರಿಗೆಯನ್ನು ವಸೂಲಾತಿ ಮಾಡಿದ್ದೀವಿ. ಇದು ಪ್ರಸಕ್ತ ತೆರಿಗೆ ಅಲ್ಲ, ಹಿಂದಿನ ಬಾಕಿ ಎಲ್ಲ ಸೇರಿ ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ 100% ತೆರಿಗೆ ವಸೂಲು ಮಾಡಿದಂಥ ಗ್ರಾಮ ಪಂಚಾಯತಿ ಅದು ಕಡೇಶ್ವಾಲ್ಯ ಮಾತ್ರ. ಹಾಗೆಯೇ ನಾವು ನರೇಗಾದಲ್ಲಿ ನಮಗೆ ಇತ್ತೀಚೆಗೆ ಬೇಡಿಕೆ ಕಡಿಮೆ ಆಗಿದೆ. ಕಳೆದ 2-3 ವರ್ಷಗಳಲ್ಲಿ ನಾವು 100% ಸಾಧನೆಯನ್ನು ಉದ್ಯೋಗ ಖಾತ್ರಿಯಲ್ಲಿ ಕೂಡ ಮಾಡಿಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ವಸತಿ ಯೋಜನೆಯ ಸೌಲಭ್ಯವನ್ನು ಕೂಡ ಸರ್ಕಾರ ನಮಗೆ ಏನು ಗುರಿ ಕೊಟ್ಟಿದೆ ಮನೆಗಳು, ಅಷ್ಟು ಮನೆಗಳನ್ನು ಕೂಡ ನಾವು ನಿರ್ಮಾಣ ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಫಲಾನುಭವಿಗಳಿಗೆ ಸಹಕಾರವನ್ನು ಗ್ರಾಮ ಪಂಚಾಯತಿಯಿಂದ ನಾವು ಕೊಡ್ತಾ ಬರ್ತಾ ಇದ್ದೀವಿ. ಈ ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರ ಒಂದು ಒಳ್ಳೆಯ ಮನಸ್ಸು, ಹಾಗೆಯೇ ಈ ಮತಾಧಾರಿತ ಮನಸ್ಥಿತಿ, ಸಿದ್ಧಾಂತ ಆಧಾರಿತ ಮನಸ್ಥಿತಿ, ರಾಜಕೀಯೇತರ ಮನಸ್ಥಿತಿಯಿಂದಾಗಿ ನಮ್ಮ ಮನೆಯ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳು, ಇಲ್ಲಿಯ ಹಿರಿಯರು, ಅದು ರಾಜಕೀಯವಾಗಿ ಹಿರಿಯರಿರ್ಬೋದು ಅಥವಾ ಗ್ರಾಮದ ಹಿರಿಯರು, ಇವರೆಲ್ಲರ ಒಂದು ಪೂರ್ಣ ಸಹಕಾರದಿಂದ ನಮಗೆ ಇಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಅದು ಬಹುಶಃ ಈ ಸಾಕ್ಷ್ಯಚಿತ್ರದಲ್ಲಿ ನಿಮಗೆ ಕಾಣಿಸ್ಕೊಳ್ತಾ ಇದೆ. ನಮ್ಮ ಮುಂದಿನ ನಿರೀಕ್ಷೆ ಇರುವಂಥದ್ದು, ಈಗ ನಾವು ಸತತ 3 ಬಾರಿ ನಾವು ಗಾಂಧಿಗ್ರಾಮ ಪುರಸ್ಕಾರವನ್ನು ಪಡೆದಿದ್ದೀವಿ. ಹಾಗೆಯೇ ನಮಗೆ ಗ್ರಾಮ ಸ್ವರಾಜ್ಯ ಅಭಿಯಾನದಲ್ಲಿ ಕಲಿಕಾ ಕೇಂದ್ರವಾಗಿ ನಾವು ರೂಪುಗೊಂಡಿದ್ದೀವಿ. ಅಮೃತ ಗ್ರಾಮ ಯೋಜನೆಯಡಿಯಲ್ಲಿ ಕೂಡ ನಾವು ಆಯ್ಕೆಯಾಗಿ 25 ಲಕ್ಷ ಅನುದಾನವನ್ನು ಪಡ್ಕೊಂಡಿದ್ದೀವಿ. ಜೊತೆಗೆ ನಮಗೆ 100% ನಾವು ನರೇಗಾ ಮತ್ತು ತೆರಿಗೆ ವಸೂಲಾತಿ ಮಾಡಿದ್ರಿಂದ ಪ್ರಶಸ್ತಿ ಪುರಸ್ಕಾರವನ್ನು ಪಡ್ಕೊಂಡಿದ್ದೀವಿ. ಕೋಟ ಶಿವರಾಮ ಕಾರಂತರ ಪ್ರತಿಷ್ಠಾನದಿಂದ 3 ಬಾರಿ ನಾವು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀವಿ. ಬಾಲ್ಯ ವಿವಾಹ ಮುಕ್ತ ಪಂಚಾಯಿತಿಯಾಗಿ ನಾವು ರೂಪುಗೊಂಡಿದ್ದೀವಿ. ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ 100% ಸಾಕ್ಷರ ಗ್ರಾಮವಾಗಿ ನಾವು ರೂಪುಗೊಂಡಿದ್ದೀವಿ. ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯಾಗಿ ನಾವು ರೂಪುಗೊಂಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ISO ಸರ್ಟಿಫಿಕೇಷನ್ ನಮ್ಮ ಗ್ರಾಮ ಪಂಚಾಯತಿಗೆ ಸಿಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ನಮ್ಮ ಅಭಿಲೇಖಾಲಯವನ್ನು, ರೆಕಾರ್ಡ್ ರೂಮನ್ನು ನಾವು ಅಂತಿಮ ಹಂತದಲ್ಲಿ ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಬಯಲು ಬಯಲು ಮುಕ್ತಕ್ಕೆ ಬೇಕಾದಂತಹ ಮಾದರಿ ಗ್ರಾಮ ಪಂಚಾಯಿತಿಯಾಗಿ ನಾವು ಇದನ್ನು ರೂಪುಗೊಳಿಸಿದ್ದೀವಿ ಮತ್ತು ಅದಕ್ಕೆ ನಾವು ಅರ್ಹರಾಗಿದ್ದೀವಿ. ಈ ಎಲ್ಲ ಕಾರಣಗಳಿಂದಾಗಿ ಗ್ರಾಮ ಪಂಚಾಯತ್ ನಮ್ಮದು ವಿಶೇಷವಾಗಿದೆ. 1986ರ ಏಪ್ರಿಲ್ 1ರಂದು ಅಸ್ತಿತ್ವಕ್ಕೆ ಬಂದಿರುವ ಕಡೇಶ್ವಾಲ್ಯ ಗ್ರಾಮ ಪಂಚಾಯತಿಗೆ ಈಗ 39 ವರ್ಷಗಳು ಸಂದಿವೆ. ಇಷ್ಟು ವರ್ಷಗಳಲ್ಲಿ 2 ಕಟ್ಟಡಗಳಲ್ಲಿ ಪಂಚಾಯತ್ ಕಾರ್ಯನಿರ್ವಹಣೆ ಮಾಡಿದೆ. ಇದೀಗ ಜನರಿಗೆ ಇನ್ನಷ್ಟು ಸುವ್ಯವಸ್ಥಿತ ಗುಣಮಟ್ಟದ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಪಂಚಾಯತಿಗೆ ನೂತನ ಕಟ್ಟಡವನ್ನು ನಿರ್ಮಿಸುವ ನಿರ್ಧಾರ ಕೈಗೊಂಡು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಾವುದೇ ಕಾರ್ಪೊರೇಟ್ ಕಚೇರಿಗಳಿಗೆ ಕಡಿಮೆ ಇರದಂತೆ ಸೌಕರ್ಯಗಳನ್ನು ಹೊಂದಿರುವ ವ್ಯವಸ್ಥಿತ ಸುಂದರ ಕಟ್ಟಡ ತಲೆ ಎತ್ತಿದೆ. ಇದಕ್ಕೆ ಅಗತ್ಯವಾಗಿದ್ದ 70 ಲಕ್ಷ ರೂಪಾಯಿಗಳನ್ನು ಪಂಚಾಯತ್ ತನ್ನ ವಿವಿಧ ಮೂಲಗಳ ಸ್ವಂತ ಗಳಿಕೆಯಿಂದಲೇ ಭರಿಸಿದೆ ಎನ್ನುವುದು ಮತ್ತೊಂದು ಗಮನಾರ್ಹ ವಿಚಾರ. ಉದ್ಯೋಗ ಖಾತ್ರಿ ಯೋಜನೆಯ ಮೂಲಕ 17.5 ಲಕ್ಷ ರೂಪಾಯಿಗಳು, ಕಲಿಕಾ ಕೇಂದ್ರ ಪಂಚಾಯತಿಗೆ ಸರ್ಕಾರದಿಂದ ಬಂದ 7 ಲಕ್ಷ ರೂಪಾಯಿ, ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಅವರ ಅನುದಾನ 5 ಲಕ್ಷ ರೂಪಾಯಿ, ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಅವರ 5 ಲಕ್ಷ ರೂಪಾಯಿ ಅನುದಾನ, ಅಮೃತ ಗ್ರಾಮ ಪಂಚಾಯತ್ ಪುರಸ್ಕಾರದ ಮೂಲಕ ಲಭಿಸಿದ 11.75 ಲಕ್ಷ ರೂಪಾಯಿ, ಗಾಂಧಿ ಗ್ರಾಮ ಪುರಸ್ಕಾರದ ಮೂಲಕ ಲಭಿಸಿದ 10 ಲಕ್ಷ ರೂಪಾಯಿಗಳನ್ನು ಮತ್ತು ಮರಳು ರಾಯಧನ 10.85 ಲಕ್ಷ ಬಳಸಿ ಒಟ್ಟು ಕಟ್ಟಡದ ನಿರ್ಮಾಣ ವೆಚ್ಚವನ್ನು ಭರಿಸಲಾಗಿದೆ. ಈ ಮೂಲಕ ಸ್ವಾವಲಂಬಿಯಾಗಿ ಗ್ರಾಮ ಪಂಚಾಯತ್ ತನ್ನ ಕಟ್ಟಡವನ್ನು ನಿರ್ಮಿಸಿಕೊಂಡಿರುವುದು ಪಂಚಾಯತ್ನ ಆಡಳಿತ ಮಂಡಳಿ, ಅಧಿಕಾರಿ ವೃಂದದ ದೂರದರ್ಶಿತ್ವ ಮತ್ತು ಇಚ್ಛಾಶಕ್ತಿಗೆ ಹಿಡಿದ ಕೈಗನ್ನಡಿ. ಸುಮಾರು 75 ಲಕ್ಷ ವೆಚ್ಚದಲ್ಲಿ ನಾವು ನಿರ್ಮಾಣ ಮಾಡಿರುವಂಥ ಪ್ರಗತಿ ಸೌಧ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರ ಸಹಕಾರದಿಂದ ನನ್ನ ಅವಧಿಗೆ ಅಲ್ಲಿ ಸಿಕ್ಕಂತಹ ಮೊದಲ ಅಧ್ಯಕ್ಷರು ಶ್ರೀ ಸುರೇಶ್ ಬನಾರಿ, 2ನೇ ಅವಧಿಗೆ ಸಿಕ್ಕಂಥ ಶ್ರೀಮತಿ ಭಾರತಿ ಎಸ್ ರಾವ್, ಹಾಗೆಯೇ ಉಪಾಧ್ಯಕ್ಷರುಗಳಾದಂತಹ ಜಯ ಮೇಡಮ್ ಅವರು, ಹಾಗೆಯೇ ಶ್ರೀ ಸುರೇಶ್ ಕನ್ನೊಟ್ಟು ಇವರು. ಸೊ ಅದರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಇವರ ಪೂರ್ಣ ಸಹಕಾರದೊಂದಿಗೆ, ಹಾಗೆಯೇ ಮಾನ್ಯ ಈ ಕ್ಷೇತ್ರದ ಶಾಸಕರು
ಹಾಗೆ ನಮ್ಮ ವಿಧಾನ ಪರಿಷತ್ನ ಸದಸ್ಯರು, ಇವರೆಲ್ಲರ ಒಂದು ಪೂರ್ಣ ಸಹಕಾರದಿಂದ ನಮ್ಮ ಇಲಾಖೆಯ ಮೇಲಾಧಿಕಾರಿಗಳು, ನಮ್ಮ ಮಾನ್ಯ ಸಿ ಒ ಅವರು, ಇ ಒ ಅವರು, ಹಾಗೆಯೇ PREDಯ ಎಡಬಲಿ ಅವರು, ನಮ್ಮ ಗ್ರಾಮ ಪಂಚಾಯಿತಿಯ ಇಂಜಿನಿಯರ್ ಅವರು, ನರೇಗಾ ಇಂಜಿನಿಯರ್ ಅವರು, ಇವರೆಲ್ಲರ ಪೂರ್ಣ ಸಹಕಾರದಲ್ಲಿ ಮಾತೃ ಸಂಜೀವಿನಿ ಒಕ್ಕೂಟದ ಸಹಕಾರದಲ್ಲಿ ಕೂಡ ನಮಗೆ ಒಂದು 75 ಲಕ್ಷದ ಪ್ರಗತಿ ಸೌಧವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ವಿಶೇಷವಾದಂಥ ಒಂದು ಕಟ್ಟಡ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಕಾರಣ ನಾವು ಇದರ ನೆಲಮಹಡಿಯಲ್ಲಿ ಕಚೇರಿಯನ್ನು ಮತ್ತು ಮೇಲ್ಮಹಡಿಯಲ್ಲಿ ಸಭಾಭವನವನ್ನು ನಿರ್ಮಿಸಿದ್ದೇವೆ. ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ನಾವೊಂದು ಅತ್ಯುತ್ತಮ ಸುಸಜ್ಜಿತ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೀವಿ. ಪೂರ್ಣ ಪ್ರಮಾಣದಲ್ಲಿ ಹವಾನಿಯಂತ್ರಿತ ಮತ್ತು CCTV ಕಣ್ಗಾವಲು ಇರುವಂತಹ ಆಧುನಿಕ ಉಪಕರಣಗಳನ್ನು ಹೊಂದಿರುವಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ನಾವು ಕಳೆದ ವರ್ಷ ಲೋಕಾರ್ಪಣೆಯನ್ನು ಮಾಡಿದ್ದೀವಿ. ಇದು ನಮ್ಮ ಕಳೆದ 5 ವರ್ಷದ ಆಡಳಿತ ಮಂಡಳಿಯ ಒಂದು ಸಾಧನೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ಹೆಸರನ್ನು ಕೂಡ ಈ ಒಂದು ಕಾರ್ಯ ತಂದುಕೊಟ್ಟಿದೆ. ಈ ಗ್ರಾಮ ಪಂಚಾಯಿತಿಯ ಮುಂದಿನ ಯೋಜನೆಗಳು ಏನಿದೆ, ನನ್ನ ಅವಧಿಯಲ್ಲಿ 5 ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಆಡಳಿತ ಮಂಡಳಿಯ ಒಂದು ಪೂರ್ಣ ಪ್ರಮಾಣದ ಸಹಕಾರದಲ್ಲಿ ಕೈ ಜೋಡಿಸಿದಂತಹ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು, ಹಾಗೆಯೇ ವಿಧಾನ ಪರಿಷತ್ನ ಮಾನ್ಯ ಶಾಸಕರು ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು, ಹಾಗೆಯೇ ನಮ್ಮ ಮಾಜಿ ಸಚಿವರು ಆದಂಥ ಮಾನ್ಯ ರಮಣತರೈ ಅವರು, ಹಾಗೆಯೇ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಹಿರಿಯ ರಾಜಕೀಯ ನೇತಾರರು, ನಮ್ಮ ಗ್ರಾಮ ಪಂಚಾಯಿತಿಯ ಹಿಂದಿನ ಎಲ್ಲ ಸದಸ್ಯರುಗಳು, ಹಾಗೆಯೇ ಗ್ರಾಮ ಪಂಚಾಯಿತಿಯ ಸಮಸ್ತ ನಾಗರಿಕರು, ಜೊತೆಗೆ ನಾನು ಭಾಳ ಮುಖ್ಯವಾಗಿ ಹೇಳಬೇಕು ನಮ್ಮ ಸಿಬ್ಬಂದಿಗಳು. ಬಹುಶಃ ಕರ್ತವ್ಯವೇ ದೇವರು ಅನ್ನೋ ರೀತಿಯಲ್ಲಿ ಅವರು ನಾನು ಸೂಚಿಸಿದಂಥ ಕೆಲಸವನ್ನು ಅವರು ಮಾಡಿದ್ರಿಂದಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಬದಲಾವಣೆಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿದೆ. ರಜಾ ದಿನಗಳಲ್ಲೂ ಬಂದು ದುಡಿಯುವಂಥ ಒಂದು ಸಿಬ್ಬಂದಿ ವರ್ಗ ನನಗೆ ಸಿಕ್ಕಿರೋದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು. ಹೀಗಾಗಿ ಅವರೆಲ್ಲರ ಪೂರ್ಣ ಸಹಕಾರದಲ್ಲಿ ಈ ಗ್ರಾಮ ಪಂಚಾಯಿತಿ ಇವತ್ತು ಮಾದರಿಯಾಗಿ ನಮ್ಮ ತಾಲೂಕಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಇವತ್ತು ಕೇಂದ್ರ ಸರ್ಕಾರ ಕೂಡ ನಮ್ಮನ್ನು ಸ್ವಚ್ಛತಾ ವಿಷಯದಲ್ಲಿ ಗುರುತಿಸಿ ಅವರ ಒಂದು ವೆಬ್ಸೈಟ್ನಲ್ಲಿ ನಮ್ಮ ಸ್ವಚ್ಛ ವಾಹಿನಿಯ ಸಾರಥಿಗಳ ಒಂದು ಫೋಟೋವನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ನಮ್ಮ ಗ್ರಾಮ ಪಂಚಾಯಿತಿ ಹಳ್ಳಿಯಿಂದ ದಿಲ್ಲಿಯವರೆಗೆ ಗುರುತಿಸಿಕೊಂಡಿದೆ ಅನ್ನುವಂಥದ್ದಕ್ಕೆ ಬಹಳ ದೊಡ್ಡ ನಿದರ್ಶನ ಆಗಿದೆ. ಭಾಳ ಒಂದು ಆಸೆ ಇದ್ದದ್ದು ನಾವು ರಾಷ್ಟ್ರೀಯ ಪುರಸ್ಕಾರವನ್ನು ಪಡಿಬೇಕಂತೇಳಿ. ಬಹುಶಃ ಅದು ನಮಗೆ ಈ ವರ್ಷ ಸಾಧ್ಯ ಆಗಲಿಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಇಲ್ಲಿಗೆ ಬರುವಂಥ ಅಧಿಕಾರಿ ಅವರು ಆ ಬಗ್ಗೆ ಒಂದು ಒಲವನ್ನು ತೋರಿಸಿದ್ದಲ್ಲಿ ಮತ್ತು ಇಲ್ಲಿ ಆದ ಬದಲಾವಣೆಯನ್ನು, ಸುಸ್ಥಿರತೆಯನ್ನು ಕಾಪಾಡಿಕೊಂಡು ಇನ್ನೂ ಹೆಚ್ಚಿನ ಬದಲಾವಣೆಯನ್ನು ತರುವಲ್ಲಿ ಪ್ರಯತ್ನಿಸಿದ್ದಲ್ಲಿ ಖಂಡಿತವಾಗಿಯೂ ಇನ್ನೊಂದು 2 ವರ್ಷದಲ್ಲಿ ನಮಗೆ ರಾಷ್ಟ್ರೀಯ ಪುರಸ್ಕಾರ ಕೂಡ ಈ ಪಂಚಾಯತಿಗೆ ಲಭಿಸುವುದರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ, ಈ ಒಂದು ನನ್ನ ಸೇವಾವಧಿಯಲ್ಲಿ ಮತ್ತು ಈ ಗ್ರಾಮ ಪಂಚಾಯತಿಯನ್ನು ಮಾದರಿಯಾಗಿ ರೂಪಿಸುವಲ್ಲಿ ಸಹಕಾರವನ್ನು ಕೊಟ್ಟಂಥ ಸರ್ವರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಈ ಗ್ರಾಮ ಪಂಚಾಯಿತಿಯ ಏನು ಹೆಸರು, ಅದರ ಪ್ರಸಿದ್ಧಿ ಮತ್ತಷ್ಟು ಉತ್ತಮವಾಗಿ ಮುಂದೆ ಹೋಗಲಿ ಅಂತ ಹೇಳಿ ಆಶಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. ಇದು ತನ್ನ ವಿಶಿಷ್ಟವಾದ ಕಾರ್ಯವೈಖರಿ, ಜನಸ್ನೇಹಿ ಆಡಳಿತ, ಸರ್ಕಾರಿ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನದ ಮೂಲಕ ಕಲಿಕಾ ಕೇಂದ್ರ ಪಂಚಾಯತ್ ಆಗಿ ಮೂಡಿಬಂದಿರುವ ಕಡೇಶ್ವಾಲಿಯ ಗ್ರಾಮ ಪಂಚಾಯತ್ನ ಯಶೋಗಾಥೆಯ ಕಿರುಪರಿಚಯ. ಪಂಚಾಯತ್ನ ಅಭಿವೃದ್ಧಿ, ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೇರುವಲ್ಲಿ ಸರ್ವರ ಪ್ರೋತ್ಸಾಹ, ಸಹಕಾರವಿರಲಿ ಎನ್ನುವುದು ನಮ್ಮ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು.